सभी को नमस्कार। मैं सुनील एमएच स्वागत करता हूं आप सभी का हमारे चैनल पारिक प्रेजेंटेशंस के दांडेली दैनिक समाचार पर। आज तारीख है 23 अप्रैल, वार बुधवार। तो चलिए शुरू करते हैं आज के समाचार। दांडेली के पुलिस विभाग ने शहर में कानून व्यवस्था बनी रहे इसी संबंध में आज कई उपद्रवियों के घर छापामार तलाशी ली व उन्हें असामाजिक कार्यों के प्रति चेतावनी दी। पुलिस दल का नेतृत्व स्वयं शहर के डीएसपी श्री शिवानंद मदरकंडी जी ने किया। नगर थाना पुलिस विभाग के थानाधिकारी श्री अमीन अत्तार जी व कई पुलिस कर्मी इस दल में थे। ಇದು ಅವ್ರದ್ದೇ ಸರ್, ಮನೆ ಕಟ್ತಿದ್ದಾರೆ ಸರ್. ಅದು ಮನೆ ಕಟ್ತಿದ್ದಲ್ಲ ಸರ್, ಬಿಲ್ಡಿಂಗ್. ಹಾಂ, ಬಿಲ್ಡಿಂಗ್ ಸರ್ ಅದು. ಹಾಂ, ಅದು ಕಟ್ತಿದ್ದಾರೆ ಸರ್. ಹಂದಿ ವ್ಯಾಪಾರ ಸರ್, ಬಿಟ್ಟು ಬೇರೆ ಏನಿಲ್ಲ. ಅದು ನೋಟಿಸ್ ಮಾಡಿ ಹಾಂ ಸರ್. ಏನು ಹೆಸರು ನಿಮ್ಮದು ಸರ್? ಅಂತೀನಿ ಕರೆಕ್ಟ್ ಸಾಹೇಬ್ರ ಇಲ್ಲ ಸರ್ ಅಂತ ಈಗ ಒಂದು ಒಬ್ರಿಗೆ ಯಾರೋ ಹೊಡೆದಾರೆ ಸರ್. ಅದು ನಮ್ಮ ಕೇಸ್ ನಮಗೆ ಬೇಕಾಗ್ತದೆ ಅವತ್ತು ನಾ ಇಲ್ಲ ಸರ್. ದಾಂಡೇಲಿ ಬೇರೆದ್ದು ಇನ್ನೊಂದು ಇದೊಂದು ಕೇಸ್ ಇದೆ ಸರ್. ಇಷ್ಟೇ ಸರ್. ಎಕ್ಸೈಸ್ ಅಂತ ಹೇಳ್ತಾನೆ 30 to 34. ಹೌದು, ಅದಿದೆ ಸರ್. ಎಕ್ಸೈಸ್ 30 to 34 ಕರೋನಾ ಟೈಮ್ ಆಗಿತ್ತಲ್ಲ. ಹಾಂ, ಹೊಡೆದಾಟ ಅದು ಸರ್. ಮುಂದೆ ಹೊಡೆದಿವಿ ಸರ್. ಅದು ಯಾರು ಹೊಡೆದ ನನಗಂತೂ ಗೊತ್ತಿಲ್ಲ ಸರ್. ಮಂದಿ ಹೆಸರಾಗಿ ಅದು ಇದು ಬಿಲ್ಡಿಂಗ್ನಿಂದನಾ? ಹಾಂ ಸರ್, ಕನ್ಸ್ಟ್ರಕ್ಷನ್ ಮಾಡಿ 3 ಜನ ಅಣ್ಣ ತಮ್ಮಂದಿರ್ತೀವಿ. ಬೇರೆ ಏನು ವಿಶೇಷ ಇಲ್ಲ. ಒಂದು ಅಂಥದ್ದೇನಿಲ್ಲ ಸರ್. ಹಂದಿ ವ್ಯಾಪಾರ ಮಾಡ್ಕೊಂಡೋದ ಸರ್. ಸದ್ಯಕ್ಕೆ ಯಾವ ಗಲಾಟೆ ಇಲ್ಲ ಸರ್. ಗಾಂಜಾದೇನಿಲ್ಲ ಸರ್. ಸ್ವಲ್ಪ ಎಣ್ಣೆ ಹೊಡಿತೆ ಇಲ್ಲ ಸರ್. ಇಲ್ಲ ಏನಿಲ್ಲ. ಅದರಿಂದ ನಾವು ಅರ್ಧ ಎಷ್ಟು ಮಕ್ಕಳು? ಒಬ್ಬನ ಮಗ ಸರ್. ಏನು ಮಾಡ್ತಾನೆ? ಏನಿಲ್ಲ ಸರ್. ಏನು ಓದ್ತಾನೆ? ಸಣ್ಣ ಅದೇ ಸಣ್ಣ. ಏನು ಓದ್ತಾನೆ? ಎಷ್ಟು ವಯಸ್ಸು ಹೋಗಿಲ್ಲ? ಇಲ್ಲ ಸರ್. ಇನ್ನು ಒಂದು ಬುಲ್ಲು ಹೋಗೈತೆ. ಬೇರೆ ಮಿನಿಸ್ಟ್ ಆಗುತ್ತೆ ನಮ್ಗೆ. ಉಳಿದು ಹೋಗುತ್ತೆ. ಆಯ್ತು, ಇನ್ನು ಕೆಲಸ ಮಾಡ್ಕೊಂಡು ತೊಂದರೆ ಇಲ್ಲ. ಏನು ಲೈಸೆನ್ಸ್ ಮಾಡ್ಬೋದು. ಕೆಲಸ ಮಾಡ್ಕೊಂಡ್ರೆ ಕೊಡಂಗಿಲ್ಲ. ಎಲ್ಲರೂ ಆ್ಯಕ್ಟಿವ್ ಇಲ್ಲ ಸರ್. ಮಂಜು ಸಪ್ರೇಟ್ ಅದ ಮಂಜು? ಹೌದು. ಇನ್ನೊಂದು ಮನೆ ಕಡೆ ಮನೆ ಸಂದಾಗಿತ್ತು ಅಂತ ಸರ್. ಸದ್ಯ ಮಟ್ಟಿಗೆ ಅಲ್ಲಿ ಬಾಡಿದ ಅಲ್ಲಿದೆ ಅಂತ ನಾವು ಹಳ್ಳಿ ರೋಡಿಗೆ ಅಲ್ಲಡೆ ಇರೋದ್ರಲ್ಲಿ ಮನೆ ತೊಗೊಂಡಿದ್ದು ಬಾಡಿಗೆ. ಕೆಳಗತ್ತಲ್ಲ ಸರ್. ಅವ್ನು ಕರ್ಕೊಂಡು ಹೋಗಿ ಜೈಲಿಗೆ ಹಾಕ್ತಾರೆ. ಎಲ್ಲರೂ ಖುಷಿ ಇದೆ ಸರ್ ನಮ್ಗೆಲ್ಲರಿಗೂ. ಕುಮಾರ್ ಸರ್ ತೊಗೊಂಡೆ ನಾನು ಬೇಕಾದ್ರೆ ಕೇಸ್ ಕೊಡ್ತೀನಿ ಸರ್. ಜೈಲು ಹಾರಿಸ್ತಾರೆ. ಜೀವನ ಸಾಕು ಮಾಡ್ಯಾನ ನಮ್ಮ ಕುಡಿದು ಅವೆಲ್ಲ ಹುಬ್ಳಿಯಾಗಿರ್ತಾನೆ ಸರ್. उत्तर कन्नड़ा लोकसभा क्षेत्र के सांसद श्री विश्वेश्वर हेगड़े कागेरी जी ने दांडेली नगर सभा में सभा कर केंद्र सरकार द्वारा दिए जाने वाली सारी योजनाओं के बारे में हर विभाग के अधिकारियों से जानकारी ली व सभी को अपने कार्य के प्रति वफादार रहकर सारी योजनाओं को आम नागरिक तक पहुंचाने की हिदायत दी। कार्यक्रम में नगर के पार्षद माजी विधायक श्री सुनील हेगड़े जी व नगर सभा अध्यक्ष, उपाध्यक्ष, सारे पार्षदगण व नगर सभा आयुक्त, नगर तहसीलदार, कई सरकारी विभागों के प्रमुख व दांडेली के कई गण्यमान्य व्यक्ति उपस्थित थे। ಯೋಜನೆಯ ಫಲ ನಮ್ಮ ನಗರಸಭೆಯ ಜನತೆಗೆ ಅದು ಹೇಗೆ ತಲುಪ್ತಾ ಇದೆ, ಯೋಜನೆಯ ಫಲ ಹೇಗೆ ತಲುಪ್ತಾ ಇದೆ, ಇದನ್ನ ನಾನು ಪ್ರತ್ಯಕ್ಷವಾಗಿ ನಿಮ್ಮೆಲ್ಲರ ಜೊತೆಯಲ್ಲಿ ಚರ್ಚೆ ಮಾಡಿ ತಿಳ್ಕೊಳ್ಬೇಕು ಅಂತ ನಾನು ಬಯಸಿ ಈ ಸಭೆಯನ್ನು ನಾನು ಕರೆದಿದ್ದೇನೆ. ನಾನು ಒಂದು ಮಾತನ್ನ ಮೊದಲೇ ಹೇಳ್ತೇನೆ. ಈ ಸಭೆಯ ಈ ರೀತಿಯ ಯೋಚನೆಯ ಹಿಂದೆಯೇ
ಏನು ಕಾರಣ ಅನ್ನೋದು ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಅವರು ಪ್ರಧಾನಿ ಆದ ನಂತರದಲ್ಲಿ ಕಳೆದ 11 ವರ್ಷದಲ್ಲಿ ಅವರು ಬಡವರನ್ನೇ ಕೇಂದ್ರೀಕರಿಸಿ ಅದು ಇದು ಅಂತ ಹೇಳಿ ಹೋಗೋದಿಲ್ಲ. ಆ ಎಲ್ಲ ಯೋಜನೆಗಳು ನಮಗೆ ಈ ಸಂಸದ ಆಯ್ಕೆ ಆದ ನಂತರ ನಮಗೆ ಹೇಳ್ತಾ ಇರೋದು ಏನು ಅಂದ್ರೆ, ಈ ಯೋಜನೆಯ ಫಲ ಇದು ಒಂದೇ ನಿಮಿಷ ನಾನು ಮುಗಿಸ್ತೇನೆ, ಆಮೇಲೆ ಕರಿತೇನೆ. ಈ ಯೋಜನೆಯ ಫಲ ಇದು 100ಕ್ಕೆ 100 ಅರ್ಹರಿಗೆ ಫಲಾನುಭವಿಗಳಿಗೆ ಸಿಗ್ಬೇಕು ಅಂತ. ಅಂದ್ರೆ ನಿಮ್ಗೆ ನಮ್ಮ ಅಧಿಕಾರಿಗಳಿಗೆ ಇದು ಗೊತ್ತಾಗುತ್ತೆ, ನೀವು ಸದಸ್ಯರು ಯಾರಿದ್ದೀರೋ ನಿಮಗೂ ಗೊತ್ತಾಗುತ್ತೆ. ಇದು ಸ್ಯಾಚುರೇಷನ್ ಆಗ್ಬೇಕು ಈ ಪ್ರೋಗ್ರಾಮು ಅಂತ. ಅಂದ್ರೆ ಸ್ಯಾಚುರೇಷನ್ ಆಗ್ಬೇಕು ಅಂದ್ರೆ ಯಾರು ಅರ್ಹರಿದ್ದಾರೋ ಅವರಿಗೆ ಯೋಜನೆ ಫಲ ಸಿಗ್ಬೇಕು. ಈ ಉದಾಹರಣೆಗೆ ಕಿಸಾನ್ ಸನ್ಮಾನ್ ಕಾರ್ಡ್ ಇದೆ, 6,000 ರೂಪಾಯಿ ನಾವು ಕೊಡ್ತೀವಿ. ಯಾರೆಲ್ಲ ಅರ್ಹರೋ ಅವ್ರೆಲ್ಲರಿಗೂ ಅದು ತಲುಪಬೇಕು. ಒಬ್ರು ಬಿಟ್ಟರು ಲೆಫ್ಟ್ ಔಟ್ ಆಯ್ತು ಅಂತ ಆಗ್ಬಾರ್ದು. ಈಗ ನಾವು ಪ್ರಧಾನಮಂತ್ರಿ ಆವಾಸ್ ಯೋಜನೆ ಎಲ್ಲರಿಗೂ ತಲುಪಬೇಕು. ಈಗ PM ಸ್ವನಿಧಿ ಯೋಜನೆ ಎಲ್ಲ ಅರ್ಹರಿಗೆ ತಲುಪಬೇಕು. ಹೀಗೆ ಪ್ರತಿಯೊಬ್ಬ ಅರ್ಹ ಫಲಾನುಭವಿಗಳಿಗೆ ಕೇಂದ್ರ ಸರ್ಕಾರದ ಈ ಎಲ್ಲ ಯೋಜನೆಯ ಫಲ ಸಿಗಬೇಕು ಅನ್ನುವಂಥದ್ದು ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರ ಅಪೇಕ್ಷೆ. ಹಾಗಾಗಿ ಅವರು ನಮಗೆಲ್ಲ ಏನು ಹೇಳಿದ್ದಾರೆ, ಮೋದಿಜಿಯವರು ನಮ್ಮ ದೇಶದ ಪ್ರಧಾನಿಗಳು ಅವರು ಹೇಳಿರೋದು, ಯೋಜನೆಯ ಫಲ 100ಕ್ಕೆ 100 ಅದು ಫಲಾನುಭವಿಗಳಿಗೆ ಸಿಗುವಂತೆ ಆಗಿದೆಯೋ ಇಲ್ಲೋ ಅಂತ ನೋಡಿ ಅದರ ಪರಿಶೀಲನೆ ಮಾಡಿ, ಈ ರೀತಿ ಮಾತುಗಳು ಅವರ ಸಭೆಗಳಲ್ಲಿ ಬರ್ತಾನೆ ಇರುತ್ತೆ. ಸ್ಯಾಚುರೇಷನ್ ಮಾಡ್ರಿ, ಆ ಪ್ರೋಗ್ರಾಮ್ ಅನ್ನ ಸ್ಯಾಚುರೇಟ್ ಮಾಡ್ರಿ ಅಂತ. ಆ ಎಲ್ಲ ಹಿನ್ನೆಲೆಯಲ್ಲಿ ಈ ಸಭೆಗೆ ಮಹತ್ವ ಇದೆ. ನಮ್ಮ ಯೋಜನೆಯ ಫಲ ಇದು 100ಕ್ಕೆ 100 ಅರ್ಹರಿಗೆ ತಲುಪಬೇಕು ಅಂತ ನಾವು ದೆಹಲಿಯಲ್ಲಿ ಕೂತು, ಬೆಂಗಳೂರಿನಲ್ಲಿ ಕುಳಿತು, ಇನ್ ಕಾರವಾರದಲ್ಲಿ ಕುಳಿತು ಎಷ್ಟು ಹೇಳಿದ್ರು ಅದು ಹೇಳ್ಬೋದು. ಮಾಡೋರು ಅಂತಿಮವಾಗಿ ನೀವೇ, ವಿಕೇಂದ್ರೀಕರಣ ವ್ಯವಸ್ಥೆಯಲ್ಲಿರುವಂತಹ ನಗರಸಭೆಯವರೇ ನೀವೇ ಮಾಡಬೇಕಾಗುತ್ತೆ. ಅದು ಹೇಗೆ ಆಗಿದೆ, ಜಾರಿ ಹೇಗೊಂಡಿದೆ, ನಮ್ಮ ನಿರೀಕ್ಷೆಯಂತೆ ಅದು ಫಲ ಕೊಡ್ತಾ ಇದೆಯೋ ಇಲ್ಲೋ, ಎಲ್ಲಿ ಅದರ ದೌರ್ಬಲ್ಯಗಳಿದೆ, ದೋಷ ಎಲ್ಲಿದೆ, ಅದನ್ನ ಸರಿ ಮಾಡೋದಕ್ಕೆ ನಾವೆಲ್ಲ ಒಟ್ಟಾಗಿ ಏನ್ ಪ್ರಯತ್ನ ಮಾಡಬೇಕು, ಈ ರೀತಿಯ ಎಲ್ಲ ವಿಷಯಗಳ ಬಗ್ಗೆ ನಮ್ದೆಲ್ಲ ಒಂದು ಸಮಾಲೋಚನೆ ಪ್ರಕ್ರಿಯೆ ಭಾಗ ಇದೆ. ನಾನು ದಾಂಡೇಲಿಯಲ್ಲಿ ನಗರಸಭೆಯಲ್ಲಿ ಮೊದಲ ಬಾರಿಗೆ ಈ ಸಭೆಯನ್ನ ನಾನು ನಡೆಸ್ತಾ ಇದ್ದೇನೆ. ನಾನು ಇದೇ ರೀತಿ ಸಭೆ ಗ್ರಾಮೀಣ ಭಾಗದನ್ನ ಬೇರೆ ಒಂದು ತಾಲೂಕಿನಲ್ಲಿ PDOಗಳನ್ನ ಕರೆದು ಮಾಡಿದ್ದೇನೆ. ಇವತ್ತು ಆದ್ರೆ PDOಗಳು ಮತ್ತು ತಾಲೂಕು ಮಟ್ಟದ ಎಲ್ಲ ಅಧಿಕಾರಿಗಳು ಇದ್ದು ಅದನ್ನು ಕರೆದು ಮಾಡಿದಾಗಲೂ ಪಂಚಾಯತ್ಗಳಿಗೆ ನಾವು ಏನೆಲ್ಲ ಕಾರ್ಯಕ್ರಮ ಕೊಟ್ಟಿದ್ದೀವಿ, ಅದು ಹೇಗಾಗಿದೆ, ಏನಾಗಿದೆ ಅಂತ ಚರ್ಚೆ ಮಾಡಿದ್ವಿ. ಹಾಗೆ ನಗರಸಭೆ ವ್ಯಾಪ್ತಿಯಲ್ಲಿಯೂ ಸಹ ಯೋಚಿಸಿದ್ದನ್ನ ನಮ್ಮ ದಾಂಡೇಲಿದನ್ನ ನಾವು ಇವತ್ತಿಲ್ಲಿ ಮಾಡ್ತಾ ಇದ್ದೇವೆ. ಶಿರಸಿ, ಕಾರವಾರ ಇದೆ. ಇದೆಯ ಮುಂದಿನ ದಿನಗಳಲ್ಲಿ 3 ನಗರಸಭೆಯಲ್ಲಿ ಮಾಡಬೇಕು ಅನ್ನುವಂಥ ಅಪೇಕ್ಷೆ ನಂತಿದೆ. ನಾನು ಅದನ್ನ ಯಾವಾಗ ಅಂತ ನಾನು ಜೋಡಿಸ್ಕೊಳ್ಳೋ ಪ್ರಯತ್ನ ನಾನು ಮಾಡ್ತೀನಿ. ನಾನು ರಸ್ತೆ ಅಂತ ಹೇಳೋದು, ನೀವು ಅಲ್ಲಿ ಲೈಟ್ ಅಂತ ಹೇಳೋದು, ನಾನು ಲೈಟ್ ಹೇಳೋದು, ನೀವು ನೀರು ಹೇಳೋದು, ಅಂದ್ರೆ ಹಿಂಗೆಲ್ಲ ಆಗೋದು ಬೇಡ. ನಾನು ಏನಕ್ಕೆ ನೀವು ಆಮೇಲೆ ನೀವೇನ್ ಹೇಳಿದ್ರು ನಾನು ಕೇಳ್ಕೊಂಡೇ ಹೋಗ್ತೀನಿ. 4:15 ಈ ಸಭೆ ಮುಗಿಸ್ಬೇಕು ಅನ್ನೋದು ಇದೆ ನನ್ನ ಅಪೇಕ್ಷೆ. ಯಾಕಂದ್ರೆ 5 ಗಂಟೆಗೆ ಇನ್ನೊಂದು ಕಾರ್ಯಕ್ರಮ ಇದೆ. ಹಾಗಾಗಿ ನೀವು ಎಲ್ಲರೂ ಅಂತಿಮವಾಗಿ ಜನಪ್ರತಿನಿಧಿಗಳಾಗಿ ಜನರ ಸೇವೆ ಮಾಡೋದಕ್ಕೆ ಇದ್ದಂಥವ್ರು. ಹಾಗಾಗಿ ಜನರ ಭಾವನೆಗಳಿಗೆ ಸ್ಪಂದಿಸಿ, ಗೌರವಿಸಿ ನಾವು ಈ ವ್ಯವಸ್ಥೆಯನ್ನ ಜವಾಬ್ದಾರಿಯಿಂದ ತೆಗೆದುಕೊಂಡು ಹೋಗ್ಬೇಕಾಗುತ್ತೆ. ಹಾಗಾಗಿ ವಿಶ್ವಾಸದಲ್ಲಿ ಮಾಡೋಣ. ನಿಮ್ಮ ಅವಧಿ ಎಷ್ಟಿದೆ ಇನ್ನು ಅಧ್ಯಕ್ಷ, ನಿಮ್ಮ ಟರ್ಮು 6 ತಿಂಗಳು ಮುಗಿತೇನೆ ಈಗ. ಈಗ ನಾನು ಬಂದ್ರೆ ಚುನಾವಣಾ ಪ್ರಚಾರಕ್ಕೆ ಬಂದ ಅಂತ ಹಂಗೇನಿಲ್ಲ ಅಲ್ಲ ಅದು ಮಾಡೋದೇ ಐತಿ ಪ್ರಚಾರ, ಅದು ಬೇರೆ. ಆದ್ರೆ ಕೇಳಿದೆ ನಾನು 4 ತಿಂಗಳೈತೇನು. ಓಕೆ, ಬಹಳ ನಾನು ಈಗ ಆಯ್ಕೆಯಾಗಿ 1 ವರ್ಷ ಆಗಿದ್ದಿಲ್ಲ. ನಾನು ತಿಳ್ಕೊಂಡಲ್ಲ ಕೇಂದ್ರ ಸರ್ಕಾರದ ಯೋಜನೆ, ಪಾರ್ಲಿಮೆಂಟ್ಗಳೆಲ್ಲ. ಆದ್ರೆ ಮೊದಲೆಲ್ಲ ದಾಂಡೇಲಿ ನಗರಸಭೆಗೆ ಬಂದವನು. ದಾಂಡೇಲಿ ನಾನು 75ನೇ ಇಸ್ವಿಯಿಂದ ಸ್ಟೂಡೆಂಟ್ ಲೀಡರ್ ಆಗಿ ಬಂದವನು. ನನಗೆಲ್ಲ ದಾಂಡೇಲಿ ಅಂದ್ರೆ ನಮ್ಮೂರು. ನಾನು ನೀವೇನು ಹೆಚ್ಚು ಹೇಳೋದ್ರಿಂದ ಎಲ್ಲ ಗೊತ್ತೈತೆ ನನಗೆ.
ಅಂದ್ರೆ ಈಗಲೂ ಆ ರೀತಿ ಒಡನಾಟ ಸಂಪರ್ಕ ಇರೋನು, ಹಾಗಾಗಿ ಬಂದಿದ್ದಕ್ಕೆ ಸಂತೋಷ ಆಗಿದೆ. ಇವತ್ತು ದಾಂಡೇಲಿ ನಗರಸಭೆಯವರು ಡಾಕ್ಟರ್ BR ಅಂಬೇಡ್ಕರ್ ಅವರ ಪುತ್ಥಳಿಗೆ ನಾವೆಲ್ಲ ಜೊತೆ ಸೇರಿ ಮಾಲಾರ್ಪಣೆಯನ್ನು ಮಾಡಿ ಅವರಿಗೆ ಸಂವಿಧಾನ ಶಿಲ್ಪಿ ಅವರಿಗೆ ಗೌರವವನ್ನು ಸಲ್ಲಿಸಿ ಸಭೆಗೆ ಬಂದಿದ್ದೀವಿ. ತಾವೆಲ್ಲ ಪ್ರೀತಿಯಿಂದ ಆಹ್ವಾನಿಸಿದ್ದೀರಿ. ನಾನು ನಮ್ಮೆಲ್ಲರಿಗೆ ಧನ್ಯವಾದಗಳು. ನಾನು ಒಂದೊಂದೇ ಯೋಜನೆ ತಗೊಳ್ತೇನೆ. ದಯವಿಟ್ಟು ಸಂಬಂಧಪಡುವ ಅಧಿಕಾರಿಗಳು, ನಮ್ಮ ಕಾರವಾರದಿಂದಲೂ ಅಧಿಕಾರಿಗಳು ಬಂದಿದ್ದಾರೆ. ನಾವು ಬೇರೆ ಬೇರೆ ಹಂತದ ಜವಾಬ್ದಾರಿ ಇರುವಂತಹ ಅಧಿಕಾರಿಗಳೆಲ್ಲ ಬಂದಿದ್ದೀರಿ. ನಾನು ಕೇಳ್ತಾ ಇರೋ ವಿಷಯಗಳ ಬಗ್ಗೆ ನಿಮ್ಗೆಲ್ಲ ಗೊತ್ತಿದೆ. ನೀವು ಒಂದು ಮಾತು ಹೇಳಿದ್ರೆ ಎಲ್ಲರಿಗೂ ಗೊತ್ತಾಗ್ಬಿಡುತ್ತೆ ಏನು ಅಂತ. ಹಾಗಾಗಿ ಆ ರೀತಿಯಲ್ಲಿ ಹೇಳ್ರಿ. ಮೊದಲನೇದಾಗಿ ನಾನು ನಮ್ಮ PM ಸ್ವನಿಧಿ ಯೋಜನೆ ತಗೊಳ್ತಿದ್ದೇನೆ. ನೀವು ಕೊಟ್ಟಿದ್ದೀರಿ, ನನಗೆಲ್ಲ ಲೀಸ್ಟ್ ಇದೆ. ಇಲ್ಲಿ 5, 10, 11 ಕಾರ್ಯಕ್ರಮಗಳಿದೆ ನಮ್ದು. 11 ಕಾರ್ಯಕ್ರಮಗಳಲ್ಲಿ ನಾನು 11 ಕಾರ್ಯಕ್ರಮ ನಾನು ರಿವ್ಯೂ ಮಾಡ್ತೀನಿ. PM ಸ್ವನಿಧಿ ಯೋಜನೆ ಇಲ್ಲಿ ಕಮಿಷನರ್ ಅವರು ಹೊಸಬರಂತೆ. ನಾನು ಅವ್ರಿಗೆ ಜಾಸ್ತಿ ಏನಾದ್ರು ನನ್ಗೆ ಗೊತ್ತಿದ್ದೆಲ್ಲ ಅವ್ರಿಗೆ ಕೇಳೋಣ ಅಂದ್ರೆ ಅವ್ರಿಗೆ ಗೊತ್ತಿಲ್ಲ ಇನ್ನು. ಹಾಗಾಗಿ ಅವರು 2 ತಿಂಗಳು ಆಗಿದೆ ಅಂತೆ. ಅವ್ರ ಬಗ್ಗೆ ಖುಷಿ ಆಯ್ತು. ಅವ್ರ MA ಜರ್ನಲಿಸಮ್ ಅಂತೆ. ನಾನು ಕೇಳಿರ್ಲಿಲ್ಲ, ಪತ್ರಕರ್ತರಿಗೆ ಮಾಹಿತಿ ಇರಲಿ ಅಂತ ಹೇಳಿದೆ. ಜರ್ನಲಿಸಮ್ ಅಂತೆ. ಈಗ KS ಅಲ್ಲ ನೀವು? ಅಲ್ಲ, ಪರೀಕ್ಷೆ ಯಾವ್ದು ಬರ್ತಿದ್ದೀರಿ? KS KMS ಎಕ್ಸಾಮ್ ಎಲ್ಲ ಹೈಯರ್ ಎಜುಕೇಶನ್ಗೆಲ್ಲ ಪ್ರಯತ್ನ ಮಾಡ್ತಿದ್ದಾರೆ. ಹೈಯರ್ ಬೇರೆ ಬೇರೆ ಪೋಸ್ಟ್ಗೆ ಹೋಗ್ಲಿಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ಅವ್ರು ನಮ್ಮನ್ನೇ ನೋಡಿದ್ರೆ ಬಹಳ ಜನ ಏನು ಇಲ್ಲಿ ಇರೋದಿಲ್ಲ, ಮತ್ತೊಮ್ಮೆ ಹೋಗೋರು ಇದ್ದಾರೆ. ಏನೋ ಒಳ್ಳೇದಾಗಿದೆ ಅಷ್ಟೇ. ಆದ್ರೆ ಒಂದು ಕಮಿಷನರ್ ಅವರೇ ಒಂದು ಮಾತು ಹೇಳ್ತೀನಿ. ನಾನು 40 ವರ್ಷದಿಂದ ಸಾರ್ವಜನಿಕ ಜೀವನದಲ್ಲೇ ಇದ್ದೀನಿ. ಏನು ಒಳ್ಳೇದ್ ಮಾಡ್ಲಿಕ್ಕೆ ಆಗುತ್ತೋ ಪಕ್ಷಾತೀತವಾಗಿ ಒಳ್ಳೇದ್ ಮಾಡಿ ಅಷ್ಟೇ, ಇನ್ನೇನಿಲ್ಲ. ನಾವೆಲ್ಲ ಸೇರಿ ಮಾಡ್ಬೇಕಾದ ಅದೇ. ಇಲ್ಲಿ ಪಕ್ಷಾತೀತವಾಗಿ ಒಳ್ಳೇದ್ ಮಾಡೋ ಪ್ರಯತ್ನ ಮಾಡೋಣ ಎಲ್ಲ ಸೇರಿ. ನೀವು ಹೊಸದಾಗಿ ಬಂದಿದ್ದೀರಿ, ಮತ್ತೆ ಎಷ್ಟು ವರ್ಷ ಸರ್ವಿಸ್ ಮಾಡ್ತಿರ್ಬೇಕಾದ್ರೆ ದಾಂಡೇಲಿಯಲ್ಲೇ ಇರ್ರಿ. ಒಳ್ಳೊಳ್ಳೆ ಇದು ಊರು, ಶಾಂತ ಊರು. ಬೇಕಾದ್ರೆ ಇಲ್ಲೇ ಇರ್ತಿರೋ ನೋಡ್ರಿ. ಹಂಗಿದ್ದವ್ರು ಇದಾರೆ ಇಲ್ಲಿ, ಅದಕ್ಕೆ ಕೇಳ್ತೇನೆ ನಾನು. ನಿಮ್ಗೆಲ್ಲ ಗೊತ್ತೇ ಇದೆಯಲ್ಲ. ಓಕೆ, ನನ್ ಬೇಕಾದಂಗೆ ಹೇಳ್ರಿ. ದಾಂಡೇಲಿ ನಗರಸಭೆಯಲ್ಲಿ PM ಸ್ವನಿಧಿ 10,000 ತೆಗೆದುಕೊಂಡವರು ಎಷ್ಟು ಜನ ಇದ್ದಾರೆ? ನಾವು ಸೈನ್ ಕೊಡ್ತೇವೆ. ಎಲ್ಲಿ ಮುಗಿಸಿ ಬರ್ತದೆ ಯಾರು ನೋಡಿ ಅಲ್ಲ, ನಗರಸಭೆಯವರು ಸೈನ್ ಕೊಟ್ಟು ತಗೊಂಡ್ರೆಲ್ಲ ಸ್ವಲ್ಪ ನೋಡಿ. PM ಸ್ವನಿಧಿ ಯೋಜನೆಯಲ್ಲಿ 10,000 ತಗೊಂಡವರು ಎಷ್ಟಿದ್ದಾರೆ? ನಾ ಕೇಳಿದಷ್ಟಕ್ಕೆ ಉತ್ತರ ಹೇಳ್ರಿ. ಇವೆಲ್ಲ ನೀವು ಕಾರವಾರನೋ ದಾಂಡೇಲಿನೋ? ನೀವು ಹೊಸ ಬಂದಿರಿ. ನಾನು ಕೇಳಿದಂಗೆ ಹೇಳ್ಬೇಕು. ಅವ್ರು ಸಮ ಕೊಡೋರೇ ಹೇಳಿ. ಇಲ್ಲ ಸರ್, ನಾನು ಹೇಳ್ತೀನಿ. ಏನೋ ಆಮೇಲೆ ಮಾತಾಡ್ತೀನಿ. ಓಕೆ, ನಾನು ಮಾತಾಡ್ತೀನಿ. ಬರ್ರಿ. ಆಮೇಲೆ 8 ಜನ. ಅರ್ಹರು ಎಷ್ಟು ಜನ ಇದ್ದಾರೆ? 886. ಅಂದ್ರೆ ನೀವು ಅರ್ಹತೆಗಿಂತ ಜಾಸ್ತಿ ಜನ ಕೊಟ್ಟಿದ್ದೀರಿ. ಅದು ಎಲಿಜಿಬಲ್ ಅಪ್ಲಿಕೇಶನ್ಸ್ ಕಮಿಷನರ್ ಸರ್, ನನಗೆ ನೋಡ್ರಿ, ನಾನು ಎಜುಕೇಶನ್ ಮಿನಿಸ್ಟರ್. ಗೊತ್ತಲ್ಲ ಯಾವ ಪ್ರಶ್ನೆಗೆ ಯಾವ ಉತ್ತರ ಹೇಳಿದ್ರಿ ಅನ್ನೋದ್ರ ಮೇಲೆ ಮಾರ್ಕ್ಸ್ ಬೀಳುತ್ತೆ. ಈಗ ತೆಂಗಿನ ಮರಕ್ಕೆ ಆಕಳ ಕಟ್ಕೊಂಡು ವಿವರಿಸಿದ್ರೆ ಬರಂಗಿಲ್ಲ ಮಾರ್ಕ್ಸ್. ಅದಕ್ಕೆ ನಾನ್ ಕೇಳಿದ್ದು ಈಗ ಎಷ್ಟು ಜನ ಕೊಟ್ಟಿದ್ದೀರಿ ಅಂತ. 908 ಜನ ಕೊಟ್ಟಿದ್ದೀರಿ ಸರ್. 908 ಜನ ಎಲಿಜಿಬಲ್ ಅಪ್ಲಿಕೇಶನ್ ಸರ್, ಆಸ್ ಪರ್ ಡ್ಯಾಶ್ಬೋರ್ಡ್ ರಿಪೋರ್ಟ್. ಓಕೆ, ಅಂದ್ರೆ ನಾನ್ ಕೇಳಿದ್ದಕ್ಕೆ ಉತ್ತರ ಹೇಳಿಲ್ಲ ನೀವು. ನಾನು ಎರಡನೇ ಕೇಳಿದ್ದಕ್ಕೆ ಮೊದಲು ಹೇಳಿದ್ದೆ. ಅರ್ಹರು 908 ಇದ್ದಾರೆ. ಹೌದು ಸರ್. ನೀವು ಕೊಟ್ಟು 10,000 ಕೊಟ್ಟವ್ರು ಎಷ್ಟು? ಅದರಲ್ಲಿ 10,000 ತಗೊಂಡ್ರು 864 ಜನ. 864 ಜನ 10,000 ರೂಪಾಯಿ ತಗೊಂಡಿದ್ದಾರೆ. ಹೌದು ಸರ್. ವೆರಿ ಗುಡ್. ಈ 864ರಲ್ಲಿ ಹೌದು ಸರ್. ಈ ಪೂರ್ಣ ಕಂತನ್ನ ಈಗ ಎಷ್ಟು ವರ್ಷ ಆಯ್ತು ಇದು ಜಾರಿಗೆ ಬಂದು? ಅದು 8-9 ವರ್ಷ ಆಯ್ತು. ಹೌದಲ್ಲ? ಈ 10,000 ವಾಪಸ್ ತುಂಬಿದವರು ಎಷ್ಟು ಜನ ಸರ್? ವಾಪಸ್ ತುಂಬಿದವರು 864ರಲ್ಲಿ 10,000 ನೀವೆಲ್ಲ ಕೊಟ್ಟಿದ್ರಿ. ನೀವೆಲ್ಲ ಕೊಟ್ಟಿದ್ರು ಇಲ್ಲ? ಕೊಟ್ಟಿದ್ರಿ. ಕೊಟ್ಟವರು 10,000 10,000 ತುಂಬಿದವರು ಎಷ್ಟು? ಅಂದ್ರೆ ನೀವು ನೋಡ್ರಲ್ಲಿ, ನೀವು ಹಂಗ್ ನೋಡಕ್ ಹೋದ್ರೆ ತಿಳಿಯಂಗಿಲ್ಲ. 20,000 ತಗೊಂಡವ್ರು ಎಷ್ಟು ಅಂತ ನೋಡ್ರಿ. ಅದು
ಸರ್ 20,000 ತಗೊಂಡವರು 280 ಜನ ಸರ್. ಅಂದ್ರೆ ಯಾಕಂದ್ರೆ ಈಗ ಹೇಳ್ರಿ ಈ ಇದ್ರೊಳಗೂ ವ್ಯತ್ಯಾಸ ಬರೋ ಸಾಧ್ಯತೆ ಇದೆ. 10,000 ತುಂಬಿದವರು 20,000 ತಗೊಳ್ತಾರೆ ಅಂತಿಲ್ಲ. ಹಾಗಾಗಿ 10,000 ತುಂಬಿದವರು ಎಷ್ಟು? 10,000 ತುಂಬಿರೋದು ಡ್ಯಾಶ್ ಬೋರ್ಡ್ ಅಲ್ಲಿ ಮಾಹಿತಿ ಇಲ್ಲ ಸರ್. ಜಾಸ್ತಿ ಹೊಸದಾಗಿ ಬಂದಿದೆ. ಹಂಗಿಲ್ಲ ಕಮಿಷನರ್ ಇಲ್ಲಿ ನೋಡ್ರಿ, ನಂಗೆ ದಾಂಡೇಲಿ ನಗರಸಭೆ ಬಗ್ಗೆ ಗೊತ್ತಿದೆ. ಈ ಹೊಸ ವೈದ್ಯರಿಗಿಂತ ಹಳೆ ರೋಗಿಗಳು ಸ್ವಲ್ಪ ಎಕ್ಸ್ಪರ್ಟ್ ಇದ್ದಾರೆ. ಇಲ್ಲಿರೋ ನೀವು ಮುನ್ಸಿಪಾಲಿಟಿಯಲ್ಲಿ ಇರೋರು ಹಳೋದಿದಾರಲ್ಲ, ಅವ್ರಿಗೆ ಸ್ವಲ್ಪ ಕೇಳಿ, ಗೊತ್ತಿದ್ರೆ ಹೇಳ್ರಿ, ಅವರು ಸ್ವಲ್ಪ ಸಹಾಯ ಮಾಡ್ರಿ. ಇಬ್ರು ಹೊಸಬರು ಇದ್ದಾರೆ ಪಾಪ. ಮರಾಠಿಗೆ ಹಿಂದಿ ಒಳಗೆ ಸರ್ ಒಟ್ಟು ಲೋನ್ ರೀಪೇಡ್ ಆಗಿರುವಂತದ್ದು 715 ಸರ್. 718 ರೀಪೇಡ್ ಆಗಿದ್ದೀರಾ? 580 ಅಷ್ಟೇ ಕೊಟ್ಟಿರೋದು. 718 ಹೌದಲ್ಲ? ಹೌದು ಸರ್. ಅಂದ್ರೆ ಒಂದ್ ನಿಮಿಷ, 864ರಲ್ಲಿ 718 ಜನ 10,000 ತುಂಬಿದ್ದಾರೆ. ಹೌದು ಸರ್. ನಿಮ್ಮ ಕಾರವಾರ ಆಫೀಸಿಂದ ಬಂದವರು ಇದನ್ನೆಲ್ಲ ಸ್ವಲ್ಪ ನೋಡ್ಕೊಳ್ರಿ. 10,000 ತುಂಬಿದ್ದಾರೆ. ಓಕೆ, ಈ 10,000 ಉಳಿದಿದ್ದವರು 718 ಅಂದ್ರೆ ಎಷ್ಟು ಉಳಿತು? 864 ಅಂದ್ರೆ 150 ಜನ ರಫ್ಲಿ. 10,000 ತುಂಬಲಿಲ್ಲ. 150 ಜನ 10,000 ತುಂಬಲಿಲ್ಲ. ರಫ್ಲಿ 1-2 ಕಡಿಮೆ ಇರ್ಬೋದು, ಹೌದಲ್ಲ? ಆ 10,000 ಅವ್ರು ಯಾಕೆ ತುಂಬಲಿ? ಅವರು ಲೋನ್ ರೀಪೇಮೆಂಟ್ ಇನ್ನೂ ರನ್ನಿಂಗ್ ಇದೆ ಸರ್. ಯಾಕೆ ಡಿಲೇ ಆಗಿದೆ? ನಿಮ್ಗೆ ಗೊತ್ತಾಗಂಗಿಲ್ಲ? ಮುನ್ಸಿಪಾಲಿಟಿ ಮೆಂಬರ್ಗಳು ಗೊತ್ತಿದ್ದು ಹೇಳ್ರಿ. ಇಲ್ಲಾಂದ್ರೆ ಇಲ್ಲ ಹಳೆ ಕಲೆಕ್ಷನ್ ಹೋಗೋರು ಇವ್ರು ಇದಾರಲ್ಲ ಗ್ರೌಂಡ್ ಲೆವೆಲ್ ನಲ್ಲಿ ಬಿಲ್ ಕಲೆಕ್ಟರ್ಸ್, ಅವ್ರು ಹೇಳ್ರಿ ಯಾಕೆ ತುಂಬ್ತಾ ಇಲ್ಲ? ಅವ್ರು 150 ಜನ ಕಳೆದ 4-5 ವರ್ಷದ ಹಿಂದೆ ಕೊಟ್ಟಿರೋ 10,000 ಇದುವರೆಗೂ ಯಾಕೆ ತುಂಬಿಲ್ಲ? ಸುರೇಶ ಹೇಳಯ್ಯ, ಏನದು? ಪಾಪ ಅವನೇ ಗುದಾಡೋ. ಕೆಲವರು ಸಮಸ್ಯೆಗಳಿಂದ ತುಂಬಾ ಹೋಗಿಲ್ಲ ಅಂತ ಏನು ಕೆಲವರು 10 ರೂಪಾಯಿ ತಗೊಂಡವರು ನಾನಾ ಕಾರಣಗಳಿಂದ ತುಂಬಾ ಹೋಗಿಲ್ಲ. ನಾನಾ ಕಾರಣ ಅಂದ್ರೆ ಏನು? ಅಂದ್ರೆ ಒಂದೇನಂದ್ರೆ ಕೆಲ್ಸಕ್ಕೆ ಹೋಗಿಲ್ಲ, ತಿನ್ನಗಟ್ಟಲೆ ಆಯ್ತು, ಮನೇಲಿ ಯಾರು ಇಲ್ಲ ಅಂತ ಆಯ್ತು. ಆದ್ರೂ ನಾವು ಬ್ಯಾಂಕ್ ಅವರಿಂದ ಅವ್ರಿಗೆ ಮನವರಿಕೆ ಮಾಡಿಸಿದ್ವಿ ಸರ್. ಎಷ್ಟು ವರ್ಷ ಆಯ್ತು ಅವ್ರು ಕೊಟ್ಟು? ನಾವು 4 ವರ್ಷ ಆಗಿದೆ ಸರ್. ಈಗ ಕೊಟ್ಟಿದ್ದು 10,000 ಹೌದಲ್ಲ? ಅವರು ಉದ್ಯೋಗ ಮಾಡ್ಲಿಕ್ಕೆ, ಸ್ವಯಂ ಉದ್ಯೋಗ ಮಾಡ್ಲಿಕ್ಕೆ ಖಾಸಗಿ ಒಳಗೆ ಬಡ್ಡಿ ತಗೊಂಡ್ರೆ, ಇನ್ನೆಲ್ಲೋ ಬಡ್ಡಿ ತಗೊಂಡ್ರೆ ದುಬಾರಿ ಬೀಳುತ್ತೆ, ಕಾಸ್ಟ್ಲಿ ಆಗುತ್ತೆ. ಅವರಿಗೆ ನಾವು ಆರ್ಥಿಕವಾಗಿ ಸಹಾಯ ಮಾಡಿದ್ರೆ ಅವ್ರು ಇನ್ನೂ ಹೆಚ್ಚು ಗಳಿಸೋದಕ್ಕೆ ಅವಕಾಶ ಆಗ್ಬೋದು ಅಂತ. ಮೊದಲು 10,000, ಆಮೇಲೆ 20,000, ಆಮೇಲೆ 50,000. ಈಗ 10,000ನೇ ಇವ್ರು ತುಂಬಿಲ್ಲ ಅಂದ್ರೆ 150 ಜನ. ಇದರೊಳಗೆ 2 ಕಾರಣ ಇರುತ್ತೆ ಆ ಬಡವರಿಗೆ. ಒಂದು ನಿಜವಾದ ಅನಾರೋಗ್ಯ ಇತ್ಯಾದಿ ಆದ್ರೆ ತುಂಬೋದಿಲ್ಲ, ಅವ್ರ ಸೀರಿಯಸ್ ಆಗಿ ಇಲ್ನೆಸ್ ಇದೆ. ಇಲ್ಲ ಅಂದ್ರೆ ನಮ್ಮಂತವ್ರು ಯಾರೋ ಅಲ್ಲಿ ಮನೆಯಾಗ ಓಡಾಡ್ತಿರುವಾಗ ನಾ ಎಲ್ಲ ಮನ್ನಾ ಮಾಡಿಸ್ತೀನಿ, ನೀವು ತುಂಬಾಕ್ ಹೋಗ್ಬೇಡ್ರಿ ಅಂತ ಹೇಳಿರ್ತೀವಿ. ಮೆಂಬರ್ ನೀವು ಅದೇ ಹೇಳಿರ್ಬೇಕಲ್ಲ? ಅಲ್ಲ, ನೀವೆಲ್ಲ ಹೇಳಿರೋ ಮನ್ನಾ ಹಾಗಾಗಿಲ್ಲ ಇದು, ಹೌದಲ್ಲ? ಮತ್ ಯಾಕೆ ನೀವು ಮನವರಿಕೆ ಮಾಡೋದಕ್ಕೆ ನಿಮ್ಮಿಂದ ಯಾಕೆ ಆಗ್ಲಿಲ್ಲ? ಅವ್ರಿಗೆ 10,000 ತುಂಬಿಸೋದು. ಕೆಲವರು ಏನ್ ಮಾಡ್ತಾರೆ ಅಂದ್ರೆ ಸರ್, ಒಂದು ವಾರದಲ್ಲಿ 2 ದಿನ ಅಂಗಡಿ ಹಾಕ್ತಾರೆ, ಆಮೇಲೆ ಬಂದ್ ಮಾಡ್ತಾರೆ. ಆಯ್ತಲ್ಲ, ವಾರದಲ್ಲಿ 2 ದಿನ ಅಂಗಡಿ ಹಾಕಿದ್ರು ಅವ್ನಿಗೆ ವ್ಯಾಪಾರ ಅಂತ ಆಗತ್ತೆ. ಇದ್ರ ಕಂತು ಎಷ್ಟೋ ಒಂದು ಗೊತ್ತು ಅವನಿಗೆ, ಅದನ್ನ ಕೊಡೋದಕ್ಕೆ ಏನಪ್ಪ ಕಷ್ಟ? ಒಂದ್ ದಿನ ಇವತ್ತು ಕೆಲ್ಸಕ್ಕೆ ಹೋದ್ರೆ 400 ರಿಂದ 500 ರೂಪಾಯಿ ಸಿಗುತ್ತೆ. ಸಿಗುತ್ತೋ ಇಲ್ಲ? 400 ರಿಂದ 500 ರೂಪಾಯಿ ಸಿಗುತ್ತೆ. ಅವನು ದುಡಿದ್ರೆ ಅವನಿಗೆ ಕೊಡೋದು, ನೀವು ಎಲ್ಲೋ ಮನವರಿಕೆ ಮಾಡೋದಕ್ಕೆ ವಿಫಲರಾಗ್ತಿದ್ದೀರಿ ಅಂತ ಅನಿಸ್ತಾ ಇದೆ. ನಾನು बोलो क्या प्रॉब्लम है? तुम्हें देख रहे थे पूरा ಹೇಳ್ರಿ. ಆಕ್ಚುಲಿ ಅದು ಪ್ರಾಬ್ಲಮ್ ಏನ್ ಬಂದಿದೆ ಅಂತಂದ್ರೆ, ಅವರಿಗೆ ಸೆಕೆಂಡ್ ಲೋನ್ ನಾವು ಫಸ್ಟ್ ಲೋನ್ ನಿಮಗೆ ಜಸ್ಟ್ ರಿಟರ್ನ್ ಅವರಿಗೆ ಮಾಡಿದ್ವಿ ಸರ್. ಏನೋ ಫಸ್ಟ್ ಲೋನ್ಸ್ ಅವರಿಗೆ ಹೊಸ ಅಪ್ಲಿಕೇಶನ್ ಸರ್, ಅದೆಲ್ಲ ಲಾಸ್ಟ್ ನಾವು ಜಾಯಿನ್ ಆದ್ಮೇಲೆ ಹಾಕಿರೋದು ಅಪ್ಲಿಕೇಶನ್ಸ್ ಈಗ ಅದು ಸೆಕೆಂಡ್ ಟರ್ಮ್ಗೆ ಬಂದಿದೆ ಸರ್. ಈಗ ಹೊಸದು ಬಂದಾಗಿರೋ ಕಾರಣಕ್ಕೆ ಅದು ಹೊಸ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಆಗಿಲ್ಲ. ಬಂದಿದ್ದಾರೆ ಆದ್ರೆ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಆಗಿಲ್ಲ. ಯಾಕೆ? ಅವ್ರು ಫಿಗರ್ ಟಿಪ್ಸ್ ನಮ್ಮನ್ನೆಲ್ಲ ದಾರಿ ತಪ್ಪಿಸ್ತಾರ ಅವ್ರು. ಆಮೇಲೆ ಅದು ಹಂಗೆ ಹಿಂಗೆ ನಾ ಬಂದ್ಮೇಲೆ ಹಂಗೆ, ನಾ ಬರೋಕ್ಕಿಂತ ಮೊದಲು ಹಿಂಗೆ, ಅವ್ರನ್ನ ಯಾರನ್ನ ಎಲ್ಲ ಉಟ್ಕೊಂಡು ಹೋಗೋದು. ಹೌದಲ್ಲ? ಅವ್ರಿಗೆ ಕೂಡಿಸ್ ಪಾಠ ಮಾಡ್ದಂಗ ಮಾಡ್ಬೇಕಾಗತ್ತೆ ಇವೆಲ್ಲ.
ಈಗ ಆಯ್ತು, ಈಗ 280 ಜನ 20,000 ತಗೊಂಡಾರಲ್ಲ, 20,000 ವಾಪಸ್ ತುಂಬಿದವ್ರು ಎಷ್ಟು ಜನ ಇದ್ದಾರೆ ಹೇಳ್ರಿ? ಇಪ್ಪತ್ತು ಸಾವಿರ ತುಂಬಿರೋದು ಲೋನ್ ರಿಪೇಮೆಂಟ್ ಇನ್ನೂ ಆಗಿಲ್ಲ ಸರ್, 0 ಇದೆ ಅದು. ನಿಮಗೆ ಗೊತ್ತಿದ್ದು ಹೇಳಪ್ಪ ಆ ಮನುಷ್ಯ. ಸುರೇಶ ಯಾರ್ಯಾರ ಹೆಸರು ಗೊತ್ತಿಲ್ಲ ನನಗೆ ಹೆಸರು. ಅವ್ರ ಪಾಪ ಇವರೆಲ್ಲ 2-3 ಜನ ಹೊಸರು ನಿನ್ನೆ ಬಂದಿದ್ದಾನೆ, ಮೊನ್ನೆ ಬಂದಿದ್ದಾನೆ ಅಂತಾರೆ. ಅವ್ರು ಏನು ಏನಾಗಿದೆ ಸರ್, ಮಾಹಿತಿ ಕೊರತೆ. ಮಾಹಿತಿ ಕೊರತೆ. ಸರಿಯಾಗಿ ಆ ಬೀದಿ ವ್ಯಾಪಾರಸ್ಥರಿಗೆ ಮಾಹಿತಿ ಕೊಟ್ಟಿಲ್ಲ. ನೀವು 10,000 ರೂಪಾಯಿ ತುಂಬಿದ್ರೆ ನೆಕ್ಸ್ಟ್ ನಿಮಗೆ 20,000 ಸಿಗ್ತದೆ, 20,000 ರೂಪಾಯಿ ಸರಿಯಾಗಿ ತುಂಬಿದ್ರೆ 50,000 ರೂಪಾಯಿ ಸಿಗ್ತದೆ. ಈ ಮಾಹಿತಿ ಅವ್ರು ಹೇಳದೇ ಇದ್ದಕ್ಕೆ ಇದಾಗಿತ್ತು. ಅಂದ್ರೆ ಒಂದು ನಿಮಿಷ ನೀವು ಒಂದೇ ಸಲ ಹೋಗ್ಬಿಡಿ. ನಾನು ಹೇಳೋದೇನು ಅಂದ್ರೆ, ನಾವು ಸರ್ಕಾರದಿಂದ, ಕೇಂದ್ರ ಸರ್ಕಾರದಿಂದ ಈ ಮಾಹಿತಿಯನ್ನ ಕೊಡಬೇಕು ಅಂತ ಒಂದೆಲ್ಲರನ್ನು ಕರೆದು ಒಂದು ಸಭೆ ಮಾಡ್ಲಿಕ್ಕೆ ಹೇಳಿದ್ವಿ ನಾವು. ನಿಮ್ಮನ್ನೆಲ್ಲ ಕೂಡಿಸ್ಕೊಂಡೆ, ನಿಮ್ಮನ್ನ ಬಿಟ್ಟಲ್ಲ, ನಿಮ್ಮನ್ನೆಲ್ಲ ಕೂಡಿಸ್ಕೊಂಡು ಅವರಿಗೆಲ್ಲ ಒಂದು ಸಭೆ ಮಾಡ್ಬೇಕು ಅಂತ ಹೇಳಿದ್ವಿ. ಆ ಸಭೆ ಆಗಿತ್ತೋ ಇಲ್ಲೋ? ನಿಮ್ಮನ್ನೆಲ್ಲ ಬಿಟ್ಟು ಮಾಡಿದ್ದು ತಪ್ಪೆ. ಅಧ್ಯಕ್ಷರು ಹೋಗಿದ್ರು ಇಲ್ಲೋ? ಮಾಡಿ ಇವ್ರು ಕರಿಬೇಕಿತ್ತು. ಅವ್ರಿಗೆ ಯಾರು ಬೇಡ ಅಂದಿದ್ರು? ಆಯ್ತು, ಅವ್ರ ಮನೇಲಿ ಪೂಜೆ ಇತ್ತು, ಅವ್ರ ಬರ್ಲಿಲ್ಲ, ಬಿಡ್ರಿ. ಈಗ ಆಯ್ತು ಇಲ್ಲ, ಅವ್ರ ಬಗ್ಗೆ ನಾನು ಎಷ್ಟು ಜನ ಪೂರ್ಣ 10 ಜನ, ಎಷ್ಟು 60 ಜನರ ಹೆಸರು ಕೇಳಿದ್ರೆ ಆಯ್ತೇನೋ? 60 ಜನ ಯಾರು ತುಂಬಾರ ಅಂತ. ಈಗ 280ರಲ್ಲಿ 60 ಜನ ವಾಪಸ್ ತುಂಬ್ಯಾರ, ಹೌದಲ್ಲ? ಈಗ ತುಂಬುತ್ತಾ ಇರೋರು ಎಷ್ಟು ಜನ ಇದ್ದಾರೆ ಅಂದ್ರೆ ಬೇರೆ ಬೇರೆ ಹಂತದಲ್ಲಿ ಅವ್ರ 5,000 ತುಂಬ್ಯಾರ, 10,000 ತುಂಬ್ಯಾರ, 15,000 ತುಂಬ್ಯಾರ ಅನ್ನೋರು ಎಷ್ಟು ಜನ? ಡಿಸ್ಟ್ರಿಕ್ಟ್ ಸ್ಕಿಲ್ ಡೆವಲಪ್ಮೆಂಟ್ ಆಫೀಸರ್ ಸರ್. ಸರ್ ಈಗ 3ನೇ ಕಂತಂದ್ರೆ 50,000 ರೂಪಾಯಿ ಎಲಿಜಿಬಲ್ ಆಗಿರೋರು ಸರ್ 73 ಜನ ಅಪ್ಲೈ ಮಾಡಿದ್ದಾರೆ ಸರ್. ಅವ್ರಿಗೆ ಇವರು 20,000 ತುಂಬಿದ್ರೆ 60 ಜನ ಮಾಡ್ತಾರೆ. ಇಲ್ಲ ಇಲ್ಲ ಸರ್, 20,000 ರೂಪಾಯಿ ತುಂಬಿ 73 ಜನ ಎಲಿಜಿಬಲ್ ಆಗಿದ್ದಾರೆ ಸರ್ 50,000 ರೂಪಾಯಿಗೆ. ಅಣ್ಣ ಒಂದೇ ನಿಮಿಷ. ಈಗ ನಿಮ್ಮ ಜಿಲ್ಲಾ ಮಟ್ಟದ ಲೆಕ್ಕ 73 ಜನ 20,000 ತುಂಬಿದವರು ಇದ್ದಾರೆ ಅಂತ ಎಲಿಜಿಬಲ್ ಇದ್ದಾರೆ. ಹೌದಲ್ಲ? ಇವರು ಹೇಳೋದು 60 ಜನ ಅಂತ ಅಂತಾರೆ. ಡ್ಯಾಶ್ ಬೋರ್ಡ್ ಅಲ್ಲಿ 73 ಜನ ಇದೆ. ಆಯ್ತು, ಯಾರು ನಂಬ್ಕೋಬೇಕು? ನಾನು ಇದೆ ಸರ್, ಡ್ಯಾಶ್ ಬೋರ್ಡ್ ನಂಬಬೇಕು, ನಿಮ್ ನಂಬಬೇಕು. ಡ್ಯಾಶ್ ಬೋರ್ಡ್ ಅಲ್ಲಿ ತುಂಬಿದೆ ಸರ್. ಸ್ವಚ್ಛ ಭಾರತ್ ಮಿಷನ್ 1 ಮತ್ತು 2 ಯಾರು ಮಾಡೋರು? ನಿಮ್ಗೆ ಯಾರೋ ಮೇನ್ ಸೀನಿಯರ್ ಆಫೀಸರ್ಸ್ ಇರ್ತಾರಲ್ಲ, ಯಾರೋ ಇದಕ್ಕೆ ನೀವು ಕಸ ಎಲ್ಲ ಹಾಕ್ತೀರಿ? ನಾನು ಅದನ್ನ ಹೇಳ್ರಿ ಒಂದ್ಸಲ. ಕಸ ತಗೊಂಡು ಎಲ್ಲ ಹಾಕ್ತೀರಿ? ಮೈಕ್ ತಗೊಂಡು ಹೇಳ್ರಿ. ಎಲ್ಲಿ ಮೈಕ್ ಹತ್ರ ಕೊಡ್ರಿ ಹೇಳ್ರಿ. ಯಾರು ಎಷ್ಟು ಎಕರೆ ಜಾಗ? 2 ಎಕರೆ 14 ಗುಂಟೆ. ಎಷ್ಟು? 2 ಎಕರೆ 14 ಗುಂಟೆ. ಅಷ್ಟೇ ಸಂಬಂಧ. ಓಕೆ, ಈ 2 ಎಕರೆ 14 ಗುಂಟೆಯಲ್ಲಿ ಈಗ ಎಸ್ಟಾಬ್ಲಿಷ್ಡ್ ನಮ್ದು ಏನೇನಿದೆ ಅಲ್ಲಿ? ಅಲ್ಲಿ ಒಂದು ವಿಂಡೋ ಪ್ಲಾಟ್ಫಾರ್ಮ್ ಇದೆ ಸರ್. ವಿಂಡೋ ಪ್ಲಾಟ್ಫಾರ್ಮ್ ಇದೆ, ಒಂದು ವರ್ಮಿ ಕಂಪೋಸ್ಟ್ ಪಿಟ್ಸ್ ಇದೆ, ಬಿಟ್ಟರೆ ಒಂದು ನಮ್ದು ವೇಜ್ ಇದೆ, ಆಮೇಲೆ ಮಷೀನ್ ಇದೆ ಸರ್, ಸ್ಪಿನ್ನರ್ ಮಷೀನ್ ಇದೆ, ಬೇಲಿಂಗ್ ಮಷೀನ್ ಇದೆ, ಆಮೇಲೆ 3 ಡ್ರೈವೇಜ್ ಕಲೆಕ್ಷನ್ ಸೆಂಟರ್ಸ್ ಇದೆ. ಓಕೆ, ಈಗ ಈ 2 ಎಕರೆ 14 ಗುಂಟೆ ನಿಮ್ದ ಸೈಟ್ ಇದೆಯಲ್ಲ, ಅದ್ರೊಳಗೆ ಎಷ್ಟು ಜನ ಕೆಲಸ ಮಾಡ್ತಿದ್ದಾರೆ? ಅಲ್ಲಿ ಮಾಡೋರು ಒಂದು 4 ಮೆಂಬರ್ಸ್ ಮಾಡ್ತಾರೆ ಸರ್. 4 ಜನ ಮಾಡ್ತಾರೆ. ಈ ನಿಮ್ಮ ವರ್ಮಿ ಕಾಂಪೋಸ್ಟ್ ಅಂತ ಹೇಳಿದ್ರಲ್ಲ, ಅದನ್ನ ಯಾರು ಪ್ರೈವೇಟ್ ಅಲ್ಲಿ ಕೊಟ್ಟಿರೋ ನೀವೇ ಮಾಡ್ತೀರಿ? ನಾವೇ ಮಾಡ್ತೇವೆ. ಓಕೆ, ಎಷ್ಟು ಕ್ವಿಂಟಲ್ ಬರ್ತದೆ ಅದರಿಂದ? ನಮ್ದು ಟೋಟಲ್ ಜನರೇಷನ್ 18 ಟನ್ಸ್ ಪರ್ ಡೇ, ಅದರಲ್ಲಿ 11 ಟನ್ಸ್ ವೆಟ್ ವೇಸ್ಟ್ ಬರುತ್ತೆ. ಅಲ್ಲ, ನೀವು ಕಾಂಪೋಸ್ಟ್ ಒಂದು ತಿಂಗಳಿಗೋ, ಒಂದು ವಾರಕ್ಕೋ, ಒಂದು ವರ್ಷಕ್ಕೋ ಎಷ್ಟು ಟನ್ ಆಗುತ್ತೆ? ಎಷ್ಟು ಕ್ವಿಂಟಲ್ ಆಗುತ್ತೆ? ನಮಗೆ ಡೈಲಿ ಅರೌಂಡ್ ಒಂದು 1 ಮಂತ್ ಅರೌಂಡ್ 30 to 40 ಟನ್ಸ್ ಆಗುತ್ತೆ. ಫೋರ್ಸ್ ಏನ್ ಮಾಡ್ತೀವಿ ನಾವು? ಕಾರ್ ಜನರೇಟ್ ಆಗ್ತಿದೆ. ಅದೇ ಅಲ್ಲಲ್ಲ, ಗೊಬ್ಬರ ನಾನು ಹೇಳೋದು ಗೊಬ್ಬರ ಎಷ್ಟಾಗುತ್ತೆ? 1 ಮಂತ್ ಅರೌಂಡ್ 30 to 40 ಟನ್ಸ್ ಬರುತ್ತೆ. 30 to 40 ಟನ್ಸ್ ಬರುತ್ತೆ ಗೊಬ್ಬರ. ಪರ್ ಕೆಜಿ ಹೇಗೆ ಅದು? ನಾವು 5 rupees kg ಕೊಡ್ತೀವಿ. 5 ರೂಪಾಯಿ ಕೆಜಿ ಕೊಡ್ತೀರಿ. ಯಾರು ತಗೋತಾರೆ ನಿಮ್ಮ ಸಾಮಾನ್ಯ? ಅಷ್ಟು ಹೋಗ್ತಾ ಇಲ್ಲ ಸರ್, ಪಬ್ಲಿಕ್ಗೆ ಅವೇರ್ನೆಸ್ ಮಾಡಿದ್ದೇವೆ.
ಲಾಸ್ಟ್ ಟೈಮ್ ಒಂದೆರಡು ಫಾರ್ಮರ್ಸ್ ತಗೊಂಡೋಗಿದ್ರು. ಈಗ ಒಂದು ಸ್ಟಾಕ್ ಎಲ್ಲಿ ಇಟ್ಟಿದ್ದೀರಿ? ಇದೆ ಸರ್ ಸೈಟ್. ಸೈಕಲ್ ಎಷ್ಟು? ನಾವಂದ್ರೆ ಸಾಧ್ಯ ಆದಷ್ಟು ನಾವು ಮುನ್ಸಿಪಲ್ ಪಾರ್ಕ್ಸ್ ಮತ್ತೆ ಇದರಲ್ಲಿ ಯೂಸ್ ಮಾಡ್ತಾ ಇದ್ದೀವಿ. ಮುನ್ಸಿಪಲ್ ಪಾರ್ಕ್ ನಲ್ಲಿ ಯೂಸ್ ಮಾಡ್ತಿದ್ದೀರಿ ಅಂದ್ರೆ ಒಳ್ಳೆ ಔಷಧ ತಗೊಳ್ತೀರಿ ಅಂತ. ಯೂಸ್ ಮಾಡ್ತಾ ನಮ್ಮ ಕಡೆ ಜಾತಿ ಮಾತ್ರ ನಮ್ಮ ಓಡಾಡೋರೆಲ್ಲ ಹಾಗೆ ಇರ್ತಾರೆ. ಪಬ್ಲಿಕ್ ಅಲ್ಲಿ ಅಷ್ಟು ಡಿಮಾಂಡ್ ಇಲ್ಲ ಸರ್, ಅವೇರ್ನೆಸ್ ಮಾಡ್ತಾ ಇದ್ದಾರೆ ಮೈಕಲ್ ಎಲ್ಲ. ಮತ್ತೆ ಈಗ ಖಾಲಿ ಮಾಡಿದ್ರೆ ಹೇಗೆ ಹೋಗ್ತೀರಿ? ಅದೇ ಸರ್, ಅದು ಯುಟಿಲೈಸ್ ಮಾಡ್ಕೊಳ್ಳಿಕ್ಕೆ ನಮ್ಮಲ್ಲೇ ಓಕೆ, ಬಿಡ್ರಿ. ಈಗ ನಾನು ಇಲ್ಲಿ ನಗರಸಭೆಯಿಂದ ಹೇಳ್ತೀನಿ, ಇಲ್ಲಿ ನಿಮ್ಮ ಈ ಕಸ ಹೊಡೆಯೋರು ಕಸ ವರ್ಕ್ ಮಾಡೋರು ಈ ರಿಕ್ಷಾದಲ್ಲ, ಅದು ಅಲ್ಲಿ ಎಷ್ಟು ಜನ ಇದ್ದಾರೆ ಕಸ ಹೊಡೆಯೋರು, ರೋಡ್ ಕಸ ಹೊಡೆಯೋರು ಎಷ್ಟು ಜನ ಇದ್ದಾರೆ? 21 PKs ಸ್ವೀಪಿಂಗ್ ಮಾಡ್ತಾರೆ. ಎಷ್ಟು? 21 ಜನ ಪಿಕೆಸ್ ಅಲ್ಲ ಅವರಿದ್ದಾರೆ. ಓಕೆ, ಮನೆ ಕಲೆಕ್ಟ್ ಮಾಡ್ಲಿಕ್ಕೆ ಎಷ್ಟು ಆಟೋ ಇದೆ? ಟೋಟಲ್ 6 ಇದೆ. 6 ಆಟೋ ಇದೆ. ಈ 6 ಆಟೋ ವರ್ಕಿಂಗ್ ಇದೆಯೋ? ವರ್ಕಿಂಗ್. ಅಲ್ಲಿ ಪಂಚಾಯತ್ ಇರೋದು ಎಷ್ಟಿದೆ? ಡೆಂಟ್ ಆಟೋಸ್ ಟೋಟಲ್ ಆಗಿ ಈಗ ಒಂದು 3 ವೆಹಿಕಲ್ಸ್ ಡೆಡ್ ಇದೆ. 3 ಹಾಳಾಗಿದೆ. ಈ 4 ಆಟೋ ಓಡಾಡ್ತಾ ಇದೆ. 4 ಆಟೋಕ್ಕೆ 6 ವೆಹಿಕಲ್ಸ್. 6 ವೆಹಿಕಲ್ಸ್. 6 ವೆಹಿಕಲ್ ಓಡಾಡ್ತಾ ಇದೆ. ಈ 6ಕ್ಕೆ ನಿಮ್ಮ ಮೈಕ್ ಇದೆಯೋ? 6ಕ್ಕೂ ಬೆಳಿಗ್ಗೆ ಅದನ್ನ ಹಾಕೊಂಡು ಹೋಗ್ತಾರೆ. ಎಷ್ಟು ಮನೆ ಕಲೆಕ್ಟ್ ಮಾಡ್ತಾರೆ? ಮನೆ ಒಂದು 15,000 ಪ್ರಾಪರ್ಟಿ. ಅದೆಲ್ಲ ಪ್ರಾಪರ್ಟಿ ಕೇಳ್ತಿಲ್ಲ. ನೀವು ಈ 6 ಆಟೋದವರು ಎಷ್ಟು ಮನೆಗೆ ಹೋಗಿ ಕಸ ಒಟ್ಟು ಮಾಡ್ಕೊಂಡು ಬರ್ತಾರೆ? 12,000 ಪ್ರಾಪರ್ಟಿ ಹೌಸ್ ಹೋಲ್ಡ್ಸ್ ಇದೆ ಟೋಟಲ್. 12,000 ಹೌಸ್ ಹೋಲ್ಡ್ಸ್ ಇವ್ರು ಪ್ರತಿ ಮನೆಗೆ ಬರ್ತಾರ ನಿಮ್ಮ ಓಣಿಗೆಲ್ಲ? 12,000 ಮನೆಗೆ ಪ್ರತಿದಿನ ದಿನನೋ ಏನದು? ಓಕೆ, 12,000 ಮನೆ. ವೆರಿ ಗುಡ್. 12,000 ಮನೆ ಕಲೆಕ್ಷನ್ ಹೋಗ್ತಿದೆ. ಔಟ್ ಆಫ್ 15,000 15,000ಗೆ 12,000 ಮನೆ ಕಲೆಕ್ಟ್ ಮಾಡ್ತೀರಿ ಅಂದ್ರೆ ಒಳ್ಳೆ ಸಂಖ್ಯೆ ಆಯ್ತು. ಓಕೆ, ಅವರಿಗೆ ಈಗ ನಿಮ್ದು ಡ್ರೈ ಅಂಡ್ ವೆಟ್ ಅದು ಸಪರೇಟ್ ಮಾಡ್ಕೊಡ್ತಾರೋ? ಒಂದು 40-50% ಆಗುತ್ತೆ ಸರ್. ಉಳಿದಿದ್ದನ್ನ ನಾವು ಸೆಕೆಂಡರಿ ಸ್ಟಾರ್ಟಿಂಗ್. ಅಲ್ಲ, ಯಾಕೆ ಉಳಿದವ್ರು ಯಾಕೆ ಮನೆ ಮಾಡ್ಕೊಡೋದಿಲ್ಲ? ಕೆಲವೊಬ್ರು ನಮ್ಗೆ ಸ್ಪರ್ಶೋದಿಲ್ಲ ಸರ್. ಯಾಕೆ? ಏನ್ ಕಾರಣ? ಲ್ಯಾಕ್ ಆಫ್ ನಾಲೆಜ್. ಅದು ಮುಂದೆ ಲ್ಯಾಕ್ ಆಫ್ ನಾಲೆಜ್. ನೀವು 2 ಬಕೆಟ್ ಕೊಟ್ಟಿರೋ ಇಲ್ಲ ಅವರಿಗೆ? ಮತ್ತೆ ಬಕೆಟ್ ತಗೊಳ್ಳೋ ನಾಲೆಜ್ ಇರುತ್ತೆ ಏನು? ವಿಷಯನ ಹೇಳ್ಬೇಕು. ಅಲ್ಲ, ನೀವು ನಾವು ಕಲೆಕ್ಟ್ ಮಾಡೋರು ಹೇಳ್ಬೇಕಲ್ಲ, ಸಪರೇಟ್ ಮಾಡ್ಕೊಡು ಅಂತ ಹೇಳೋದು ಅಂತ. ಮತ್ತೆ ಆಕ್ಷನ್ ಆಗಿದೆ. ಸೊ 30 lakhs ಅಪ್ವಾರ್ಡ್ ಈ ಸೈಡ್ SCF2 ನಲ್ಲಿ. ಸೊ ನಾವೀಗ ಐಎಫ್ ಆಕ್ಟಿವಿಟೀಸ್ ಕ್ಯಾರಿ ಔಟ್ ಮಾಡಿ ಎಜುಕೇಟ್ ಮಾಡ್ತೀವಿ. ಓಕೆ, ಈ ಊರು ಎಲ್ಲಾ ಕಡೆಗೆ ಸ್ವಚ್ಛ ಇರುತ್ತೆ ಅನ್ನೋ ಸಾಮಾನ್ಯ. ನಿಮ್ದೇನು ಹಂದಿ ಎಷ್ಟು ಸಾಕಿರಿ ಮುನ್ಸಿಪಾಲಿಟಿಯಿಂದ? ಅಲ್ಲ, ದಾಂಡೇಲಿ ಒಳಗೆ ಮುನ್ಸಿಪಾಲಿಟಿ ಹಂದಿ ಸಾಕೋರು ಇಲ್ಲೇನು? ನನಗೆ ಅದ್ರ ಡಿಟೇಲ್ ತಗೊಳ್ಳಿಕ್ಕೆ ಟೈಮ್ ನೋಡ್ತಾ ಇದ್ದೆ ನಾನು, ಭಾಳ ಆಗ್ತಾ ಇದೆ. ಆದ್ರೆ ಇದ್ರೊಳಗೆ ಇನ್ನೂ ಒಂದು ಭಾಗ ಇದೆ, ಶೌಚಾಲಯ ಇತ್ತು. ಈಗ ಇಲ್ಲಿ ಓಪನ್ ಟಾಯ್ಲೆಟ್ ಎಷ್ಟಿದೆ? ಈ ಘಟ್ಟದ ಮೇಲೆ ಮನೆಯಲ್ಲಿ ಓಪನ್ ಟಾಯ್ಲೆಟ್ ಎಲ್ಲ ಸೆಪ್ಟಿಕ್ ಟ್ಯಾಂಕ್ ಹೋಗ್ಬಿಟ್ಟು. ಹಾ? ಸೆಪ್ಟಿಕ್ ಟ್ಯಾಂಕ್ ಹೋಗ್ಬಿಟ್ಟು ಹೊರಗೆ ಹೋಗಿ ಟಾಯ್ಲೆಟ್ ಮಾಡೋರು ಅಲ್ಲ, ಅದ್ರೊಳಗೆ ಹೊರಗೆ ಹೋಗಿ ಟಾಯ್ಲೆಟ್ ಮಾಡೋದು ಬಂದಾಗಿರ್ಬೋದು. ಕಂಪ್ಲೀಟ್ ಬಂದಿದೆ ಬಂದ ಒಳ್ಳೇದಾಯ್ತು. ಈಗ ಓಪನ್ ಟಾಯ್ಲೆಟ್ ಅಂದ್ರೆ ಪಬ್ಲಿಕ್ ಟಾಯ್ಲೆಟ್ ಅಲ್ಲ. ಕಟ್ಟಡ ಮೇಲೆ ಒಂದು ಕಟ್ಟಡದ್ದು ಆ ವ್ಯವಸ್ಥೆ ಇಲ್ಲ ಸರ್. ಈ ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಗ್ರಾಮೀಣ ಬೇಡ ಬಿಡ್ರಿ, ಇದು ಗ್ರಾಮೀಣದ ಐತಿ. ಈಗ ಇದ್ರೊಳಗೆ ನೋಡ್ರಿ, ನಿಜವಾಗಿ ಸೂರ್ಯಗರ್ ಎಸ್ಕಾಂ ನಮ್ಮ ದಾಂಡೇಲಿಯಲ್ಲಿ ಸೂರ್ಯಗರ್ ಯೋಜನೆಯಲ್ಲಿ ಈಗಾಗಲೇ ಸೋಲಾರ್ ಹಾಕಿ ಮನೆಗೆ ಸೋಲಾರ್ ಕೊಡೋದು ಎಷ್ಟು ಮನೆ ಆಗಿದೆ? ಆಗಿರೋದು ಹೇಳ್ರಿ. 6 ಮನೆಗೆ ನಾವು ಸೂರ್ಯಗಾರ ಇದನ್ನ ಮಾಡಿ ಕನೆಕ್ಷನ್ ಮಾಡ್ಕೊಟ್ಟಿದ್ದೇವೆ ಸರ್. 6 ಮನೆಗೆ ಅವರು ಈಗ 75,000 ತಗೊಂಡವರು 78 ಸರ್. 6 ಮನೆಯಲ್ಲಿ 5 ಮನೆಗೆ ಅಮೌಂಟ್ ಬಂದಿದೆ ಸರ್. ಇನ್ನೊಂದು ಮನೆ ಬರೋದಿದೆ, ಲಾಸ್ಟ್ ಮಂತ್ ಅಲ್ಲಿ ಕಮಿಷನಿಂಗ್ ಮಾಡಿದೆ ಸರ್, ಅದೊಂದು ಬಂದ್ರೆ. ಓಕೆ, ಈಗ ಇಲ್ಲಿ ಈ 200 ಯೂನಿಟ್ ಒಳಗೆ ಬಂದವರಿಗೆಲ್ಲ ಫ್ರೀ ಅದು ಇದು ಬಿಟ್ರಿ, ಅರ್ಹರು ಎಷ್ಟು ಜನ ಇದ್ದಾರೆ? ಈ ರೀತಿ ಸೂರ್ಯಗರ್ ಮನೆಗೆ 330 ಜನ ಇದ್ದಾರೆ. 330 ಗೌರ್ಮೆಂಟ್ ಆಫೀಸಲ್ಲಿ ಆಗಿದೆನೋ? ಗೌರ್ಮೆಂಟ್ ಆಫೀಸ್ ಸಪರೇಟ್ ಎಷ್ಟು ಗೌರ್ಮೆಂಟ್ ಆಫೀಸ್ ಆಗಿದೆ ಸೋಲಾರ್? ನಿಮ್ಮ ಮುನ್ಸಿಪಾಲಿಟಿ ಆಗಿದೆಯಲ್ಲ?
ನೀವೇ ಮಾಡ್ಕೊಳ್ಳೋದೆ. ಈಗ ಎಲ್ಲ ಹೊಸ ಆಫೀಸ್ ಆಗಿಲ್ಲ ಸರ್, ತಹಶೀಲ್ದಾರ್ ಆಫೀಸ್ ಕಳ್ಸಿದ್ದೇವೆ ನಾವು ಸರ್. ಆಮೇಲೆ ಕಳ್ಸಿದ್ದೆಲ್ಲ ಹೇಳ್ಬೇಡ್ರಿ, ಆಗಿದೆ ಹೇಳ್ರಿ. ಅದು ಆಗಿಲ್ಲ ಸರ್. ಯಾವ್ದು ಆಗಿಲ್ಲ? ಏನ್ ಸೂರ್ಯ ಇಲ್ಲೋ ಗಂಟೆಲೆ ಏನ್ ಸೂರ್ಯಗ ಆಫೀಸ್ಗಳಿಗೆ ಪ್ರಯಾರಿಟಿ ಎಲ್ಲ ಆಗ್ಬೇಕಲ್ರಿ. ಟೋಟಲ್ ಅವ್ರದ್ದು ಸರ್ಕಾರಿ ಆಫೀಸ್ ಸೂರ್ಯಗ ಡಿಪಾಸಿಟ್ ಏನ್ ತೊಗೊಳಂಗಿಲ್ಲ. ಏನ್ ಡಿಪಾಸಿಟ್ ರೀ? ಸೂರ್ಯ PM ಸೂರ್ಯಗರ್ ಇದಕ್ಕೆ ಅಮೌಂಟ್ ಕೊಡ್ಬೇಕಾಗತ್ತೆ ಸರ್. ಆಯ್ತ್ರಿ, ಅವ್ರು ಕೊಡೋದು ಆಯ್ತು. ಆದ್ರೆ ಡಿಪಾಸಿಟಿಗೆ ನಿಮ್ಗೆ ಸೂರ್ಯಗರ್ ಯೋಜನೆ ವಿಷಯ ಹೇಳ್ಬಿಟ್ಟಿದ್ ಕೇಳಿ. ಅದು 1 ಮೆಗಾವ್ಯಾಟ್ 1 ಕಿಲೋವ್ಯಾಟ್ 2 ಕಿಲೋವ್ಯಾಟ್ 3 ಕಿಲೋವ್ಯಾಟ್ 3 ಕಿಲೋವ್ಯಾಟ್ ಹಾಕಿದ್ರೆ 78,000 ಸಬ್ಸಿಡಿ ನಾವು ಕೊಡ್ತೀವಿ. ಆದ್ರೆ 3 ಕಿಲೋವ್ಯಾಟ್ ಹಾಕ್ಲಿಕ್ಕೆ ಸುಮಾರು 1.5 ಲಕ್ಷ ಬೇಕಾಗತ್ತೆ. 3 ಕಿಲೋವ್ಯಾಟ್ ಹಾಕ್ಲಿಕ್ಕೆ 1.5 ಲಕ್ಷ ಬೇಕಾಗುತ್ತೆ. 78,000 ಸಬ್ಸಿಡಿ ನಾವು ಕೊಡ್ತೀವಿ. ಇದೆಲ್ಲ ಎಕ್ಸಾಕ್ಟ್ ಅಲ್ಲ, ಹಾಗೆ ಸ್ವಲ್ಪ ಇದು ರಫ್ ಆಗಿದೆ. ಮತ್ತೆ ನಾಳೆ ಒಪ್ಕೊಂಡು ಸೋಲಾರ್ ಜಗಳ ಮಾಡಿದ್ರೆ ಈಗ ಆ 3 ಕಿಲೋವ್ಯಾಟ್ ಹಾಕಿದ್ರೆ ಅದೆಲ್ಲ ವ್ಯವಹಾರ ಬಿಡ್ರಿ. ಅವರು ಈಗ ಯಾರ ಮನೆಯಲ್ಲಿ ಈ ಸೋಲಾರ್ ಬೇಕು ಅಂತ ಅಪೇಕ್ಷೆ ಇದೆಯೋ 1 ಕಿಲೋವ್ಯಾಟ್ 2 ಕಿಲೋವ್ಯಾಟ್ 3 ಕಿಲೋವ್ಯಾಟ್ ಆ ಕರೆಂಟ್ ನಾವು ಎಸ್ಕಾಂದವ್ರು ತಗೋತೀವಿ. ನಿಮಗೆ ನಮ್ಮ ಅಗ್ರಿಮೆಂಟ್ ಪ್ರಕಾರ 2 ರೂಪಾಯಿ 3 ರೂಪಾಯಿ ಎಷ್ಟೋ ಕೊಡ್ತೀವಿ ಪರ್ ಯೂನಿಟ್. ನಿಮ್ಗೆ ಅದು ಫ್ರೀ ಆಗ್ಲಿಕ್ಕೆ ಒಂದು 3-4 ವರ್ಷ ಬೇಕಾಗುತ್ತೆ. ಅಂದ್ರೆ ನೀವು 75,000 ಮತ್ತೆ ಎಕ್ಸ್ಟ್ರಾ ಹಾಕಿರ್ತಿರ್ಲಿಲ್ಲ, ಅದು ನಾವು ಕೊಟ್ಟು ಕರೆಂಟ್ ಅದು ಇದು ಆಗಿ ಒಂದು 5 ವರ್ಷದೊಳಗೆ ನಿಮ್ಗೆ ಫ್ರೀ ಕರೆಂಟ್ ನಿಮ್ಗೆ ಸಿಗುತ್ತೆ. ಆಮೇಲೆ ನಿಮ್ಗೆ ತಿಂಗಳ ನಿಮ್ಮ ಸೋಲಾರ್ ನೀವೇನು ಹೆಸ್ಕಾಮಿಗೆ ಕೊಡ್ತಿರ್ತೀರೋ 25 years agreement ಸರ್. 25 ವರ್ಷ ತನಕ ಆ ದುಡ್ಡು ನಿಮ್ಗೆ ಬರ್ತಿರುತ್ತೆ. ಏನು ಅಂದ್ರೆ ಸೂರ್ಯಗರ್ ಯೋಜನೆ ಜಗತ್ತಿನಲ್ಲಿ ಭಾರತದಲ್ಲಿ ಪ್ರಧಾನಿಯವರು ಬಹಳ ಮಹತ್ವಾಕಾಂಕ್ಷಿ ಯೋಜನೆ ಅಂತ ಮಾಡಿದ್ದಾರೆ. ನಾವು ನಮ್ಗೆ ಸೆಲ್ಫ್ ಸಫಿಶಿಯಂಟ್ ಆಗಿಕೊಳ್ಬೇಕು ಅಂತ. ಹಾಗೆ ಆ ಮನೆ ದಾಂಡೇಲಿ ಆಗಿದೆ ಅಂದ್ರೆ ನಾನು ಏನ್ ಹೇಳ್ಬೇಕು, ನಿಮ್ಗೆ ಸಪೋರ್ಟ್ ಮಾಡ್ಬೇಕಲ್ಲ. ನಿಮ್ಗೆ 75,000 ಸಬ್ಸಿಡಿ ಕೊಡ್ತೀವಿ ಫ್ರೀ. ಎಲ್ಲ ಅವರಲ್ಲ, ಫ್ರೀ ಕರೆಂಟ್ ಅವ್ರು ಬಿಡ್ರಿ. ನೀವು ಫ್ರೀ ಕರೆಂಟ್ ಅವ್ರ ವಿಷಯ ಬೇರೆ. ಅದು 200 ಯೂನಿಟ್ ಒಳಗವರು. ಇವರು 62 ಜನ ಇದ್ದಾರೆ. ಅದು 200 ಯೂನಿಟ್ ಗಿಂತ ಮೇಲ್ನವರು 330 ಜನ ಇದ್ದಾರೆ. ಹಂಗೆ ಅದು ಸ್ವಲ್ಪ ಸಪೋರ್ಟ್ ಮಾಡ್ರಿ, ಪಬ್ಲಿಸಿಟಿ ಮಾಡ್ರಿ. ಈ ಮುದ್ರಾ ಯೋಜನೆ ಏನೋ ಯಾರು ಹೇಳೋರು? ಮುದ್ರಾ ಯಾರಿಲ್ಲ. ಪ್ರಧಾನಮಂತ್ರಿ ಜನಧನ್ ಯಾರು? ಜನಧನ್ ಸರಿಯಾಣ ಯಾರು ಇದ್ರು ಮಾತಾಡ್ಬೇಕು. यार बैंक नहीं आता है पूछो ये बैंक वाले कौन है बैंक मैनेजर जो बैंक के आए हैं वो ये मुद्रा योजना के बारे में बोल सकते हैं किसी को हिंदी आता है हिंदी में बात करिए बैंकर्स हम लोग आए ना अरे क्या है एक मिनट ಯಾವ ಬ್ಯಾಂಕ್ ನಿಮ್ಮದು SBI ಅವರು ಮತ್ತೆ ಯಾವ ಬ್ಯಾಂಕ್ ಅವರು ಬಂದಾರ ಎದ್ದಿರಲಿ ಕೇಳ್ರಿ ಅವರು ಯಾರು ನಿಮ್ದು ಯಾವ ಬ್ಯಾಂಕ್ ಅರೆ ಇಷ್ಟು ಜನ ಇದ್ದೀರಲ್ರಿ ಮತ್ತೆ ನೀವು ಬ್ಯಾಂಕ್ ನಲ್ಲಿ ಮ್ಯಾನೇಜರ್ ಆಗಿರ್ಬೋದು ಯು ಆರ್ ಆನ್ಸರಬಲ್ ಟು ಇಲೆಕ್ಟೆಡ್ ಮೆಂಬರ್ಸ್ ನಾನು ಮೊದಲ ಯಾರು ಅಂತ ಕೇಳಿದಾಗ ಎದ್ದಿಲಿಕ್ಕಾಗಲಿಲ್ಲ ಒಬ್ಬರು ಕೈ ಎತ್ತಲಿಕ್ಕಾಗಲಿಲ್ಲ ನಿಮಗೆ You are about everything. Bank ನಲ್ಲಿ ಹೇಳ್ರಿ ಅಲ್ಲ, not in front of me. ನೀವು ನನ್ನ ಹತ್ರ ಹೇಗೆ ನಡ್ಕೊಳ್ತೀರಿ, ನೀವು ಬ್ಯಾಂಕಿಗೆ ಬಂದವ್ರ ಹತ್ರ ಹೇಗೆ ನಡ್ಕೊಳ್ತೀರಿ ನೀವು? ನೀವು ಜವಾಬ್ದಾರಿ ಬೇಕಲ್ಲ ನಿಮ್ಗೆ. ಏನ್ MP ಮೀಟಿಂಗ್ ಮಾಡ್ತಾರೆ ಅಂದ್ರೆ ಚಂದಕ್ ಮಾಡ್ತೀವಿ, ಟೈಮ್ ಪಾಸ್ ಮಾಡ್ತೀವಿ ನಾವಿಲ್ಲಿ. You are enjoying my situation. I am observing you. ಹೋಗ್ಬಿಡ್ರಿ ಈ ಮುದ್ರಾ ಯೋಜನೆದು ಒಂದೊಂದು ಬ್ಯಾಂಕ್ನವ್ರು ಹೇಳ್ರಿ ಯಾರ್ಯಾರು ಎಷ್ಟು ಕೊಟ್ಟಿರಿ ಅಂತ ಉಳಿದವ್ರು ಕೂತ್ಕೊಳ್ರಿ ಒಬ್ಬರಾದ್ಮೇಲೆ ಒಬ್ರು ಮೈಕ್ ತಗೊಂಡು ಹೇಳ್ರಿ
ರಿಸಲ್ಟ್ ಟೆಸ್ಟ್ ಮಾಡಿದಿರಿ ಮತ್ತು ನಿಮ್ದು ಎಷ್ಟಾಯ್ತು ಕೊಟ್ಟಿದ್ದೀರಿ ಅಂತ ಕುತ್ಕೊಳ್ರಿ ಒಂದ್ಸಲ ಎಲ್ಲರೂ ಯಾರಾದ್ರೂ ಒಬ್ಬರಿಂದ ಶುರು ಮಾಡ್ರಿ ಹೇಳ್ರಿ. ಎಂಟೋರ್ ಆಗಿದೆ ಆಗಿದೆ ಅಂದ್ರೆ ಕಂಪ್ಲೀಟ್ ಅಂತ ಆಗ್ತಲ್ಲ ಕಂಪ್ಲೀಟೆಡ್ ಆಗೋಲ್ಲ ಅದೆಲ್ಲ ಬೇಡ ತರ್ರಿ ಕಂಪ್ಲೀಟೆಡ್ ಏನ್ರಿ ಸರ್ ಕಂಪ್ಲೀಟ್ ಇಲ್ಲ ಸರ್. ಮೈಕ್ ಹತ್ರ ಇದ್ದೀರಿ ಮೈಕ್ ಹತ್ರ ಇದ್ದೀವಿ ಸ್ಕೀಮ್ ಕಂಪ್ಲೀಟ್ ಆಗಿದೆ ಸರ್. ಹಲೋ ಸರ್ ಕಂಪ್ಲೀಟ್ ಆಗಿದೆ ಸರ್. ಲೋನ್ ಏರಿಯಾಸ್ ಬಿಟ್ಟು ಆ ಏರಿಯಾ ಬಿಟ್ಟು ಹೈಯರ್ ಯೂನಿವರ್ಸಿಟಿ ಏರಿಯಾ ವರ್ಕ್ ಆಗಿದೆ ಸರ್. ಲೋನ್ ಏರಿಯಾಸ್ ಬಿಟ್ಟು ಹೋಗ್ಲಿ. ಈಗ ನಗರೋತ್ಥಾನ ಯಾರು ನೋಡೋರು ಬಿಡ್ರಿ ಈಗ ಏನ್ ನಗರೋತ್ಥಾನ ಯಾರು ನೋಡೋರು ಏನ್ ನಗರೋತ್ಥಾನದ ಏನಾಗಿದೆ ಎಷ್ಟು ವರ್ಷ ಆಯ್ತು ಈಗೆಲ್ಲ ಕೇಳಾಕತ್ತಿರೋದು ಏನ್ ಮಾತಾಡಕತ್ತೀವಿ ಅಂತ ನೋಡ್ರಿ. ಯುಜಿಟಿ ಕಂಪ್ಲೀಟ್ ಆಗಿಲ್ಲ ಅಂತಾರೆ ಅವರು ಯುಜಿಟಿ ಕಂಪ್ಲೀಟ್ ಆಗಿದೆ ಅಂತ ಹ್ಯಾಂಡ್ ಓವರ್ ಮಾಡ್ಕೊಂಡಾರ. ಎರಡನೇದು ಬಿಡ್ರಿ ನಗರೋತ್ಥಾನ ಅದು ಇದು ಏನಿದೆ ಇನ್ನು 5 ವರ್ಷ 5 ವರ್ಷ ಆಯ್ತು 8 ವರ್ಷ ಆಯ್ತು ಸರ್. 2022ರಲ್ಲಿ ಒಂದ್ಸಲ ಆಕ್ಷನ್ ಪ್ಲಾನ್ ಆಯ್ತು ಸರ್. ಅದ್ರ ನಂತರ ಸ್ಯಾಂಕ್ಷನ್ ಯಾವಾಗ ಸರ್ ಮತ್ತೆ ಈಗ ಅಲ್ಲ 2022ರಲ್ಲಿ ಆಕ್ಷನ್ ಪ್ಲಾನ್ ಆಯ್ತು ಆದ್ರೆ ನಗರೋತ್ಥಾನ 3 ಅಂತ ಬಂದಿದ್ದು ಯಾವಾಗ ಸರ್? 3 ಕಂಪ್ಲೀಟ್ ಆಗಿದೆ ಸರ್. ಇದು ಯಾವ್ದು ಇದು 4 ಸರ್. ಈಗ 4 ಬಂದಿದ್ದು ಯಾವಾಗ ಸರ್? 2022ರಲ್ಲಿ ಫಸ್ಟ್ ಸ್ಟೇಜ್ ನಲ್ಲಿ ಆಕ್ಷನ್ ಪ್ಲಾನ್ ಆಕ್ಷನ್ ಪ್ಲಾನ್ ಅಲ್ಲ ನಾನು ಕೇಳ್ತಾ ಇರೋದು ಅದಕ್ಕಿಂತ ಮೊದಲು ಸ್ಯಾಂಕ್ಷನ್ ಯಾವಾಗ ಸರ್? 22 ನಂತರನೇ ಆಗಿದೆ ಸರ್. 22ಕ್ಕೆ ಅಲೋಕೇಶನ್ ಆಯ್ತು ಸರ್. 23ಕ್ಕೆ ಆಕ್ಷನ್ ಪ್ಲಾನ್ ಎಲ್ಲ ಅಪ್ರೂವಲ್ ಆಗ್ತದೆ ಸರ್. ಮತ್ತೆ ಹೊಸ ಗವರ್ಮೆಂಟ್ ಬಂದ್ರೆ ಮತ್ತೆ ಮಾಡಿಫೈಡ್ ಸರ್ ಆಕ್ಷನ್ ಪ್ಲಾನ್ಸ್. ಈಗೆಲ್ಲ ಟೆಂಡರ್ ಸ್ಟೇಜ್ ನಲ್ಲಿ ಇದೆ ಸರ್. ಒಟ್ಟು ಸಿವಿಲ್ ವರ್ಕ್ಸ್ 15 ಕೋಟಿ ಇದೆ ಸರ್ ಕಾಮಗಾರಿ. ಅದು 3 ಸಲ ಟೆಂಡರ್ ಕರೆದ್ರು ಕೂಡ ಯಾರು ಅಪ್ಲೈ ಮಾಡಿಲ್ಲ ಸರ್. ಈಗ ಅದರಲ್ಲಿ 3 ಟೆಂಡರ್ ಈಗ ಫೈನಲ್ ಸ್ಟೇಜ್ ನಲ್ಲಿ ಇದಾವೆ ಸರ್. ಅದನ್ನ ವರ್ಕ್ ಆರ್ಡರ್ ಇಶ್ಯೂ ಮಾಡಲಿಕ್ಕೆ ನೆಕ್ಸ್ಟ್ ಈ ವೀಕ್ ನಲ್ಲಿ ವರ್ಕ್ ಆರ್ಡರ್ ಇಶ್ಯೂ ಮಾಡ್ತೇವೆ ಸರ್. 1.5 ಸರ್. ಅಂದ್ರೆ ನಾವು 3 ಸಲ ಕರೆದ್ರು ಕೂಡ ಒಂದೊಂದು ತಿಂಗಳು ಟೈಮ್ ಸರ್. ಯಾರೂ ಬರಲಿಲ್ಲ ಸರ್ ಟೆಂಡರ್ ಹಾಕಲಿಕ್ಕೆ. ಈಗ ಆಯ್ತು ನಿಮ್ದು ಟ್ಯಾಕ್ಸ್ ಕಲೆಕ್ಷನ್ ಎಷ್ಟು ಪರ್ಸೆಂಟ್ ಇದೆ? ನಗರಸಭೆ ಟ್ಯಾಕ್ಸ್ ಕಲೆಕ್ಷನ್ ಎಷ್ಟು ಪರ್ಸೆಂಟ್ ಇದೆ? 92%. ವೆರಿ ಗುಡ್. ನಿಮ್ಮ ಇದು ಕಮರ್ಷಿಯಲ್ ಕಾಂಪ್ಲೆಕ್ಸ್ ಕಲೆಕ್ಷನ್ ಎಷ್ಟಿದೆ? ಕಾಂಪ್ಲೆಕ್ಸ್ ರೆಂಟು ಸರ್ ನಮ್ದು ಡಿಮಾಂಡ್ 53 ಲಕ್ಷ ಇತ್ತು ಸರ್. 43 ಲಕ್ಷ 32 ಸಾವಿರ 82 ಸಾವಿರ ಡಿಮಾಂಡ್ ಇತ್ತು ಸರ್. 36.30 ವಸೂಲಾಗಿದೆ ಸರ್. ಯಾಕೆ ಅದು ಪ್ರೋಗ್ರೆಸ್ ಇಲ್ಲ ಟ್ಯಾಕ್ಸ್ ಕಲೆಕ್ಷನ್? ನಮ್ಮ ಜನ ಸಿನ್ಸಿಯರ್ ಇದಾರೆ ನೋಡ್ರಿ. ಅವ್ರ ಟ್ಯಾಕ್ಸ್ ಎಲ್ಲ ಅವ್ರು ಕೊಟ್ಟಾರ ಸರ್. ಇವಾಗ ಬೆಳಿಗ್ಗೆ ಬಂದವರು 118 ಜನ ಕೋರ್ಟಿಗೆ ಹೋಗಿದ್ದಾರೆ ಸರ್. ಅವ್ರದ್ದೇನು ಸಮಸ್ಯೆ? ಸಮಸ್ಯೆ ಅಂದ್ರೆ ಅವ್ರಿಗೆ ಹಿಂದಿನ ಬಾಕಿ ತುಂಬಬೇಕಂತ ನೋಟಿಸ್ ಕೊಟ್ಟಿದ್ದೀನಿ ಸರ್. ಆ ಬಾಕಿ ತುಂಬಲಿಕ್ಕೆ ಆಗಲ್ಲ ಅಂತ ಕೋರ್ಟಿಗೆ ಹೋಗಿದ್ದಾರೆ ಸರ್. ಸುಮಾರು ವಾಟರ್ ಬಿಲ್ ಕಲೆಕ್ಷನ್ ಎಷ್ಟು ಬರ್ತಾ ಇದೆ? ವಾಟರ್ ಬಿಲ್ ನಮ್ದು ಹಳೆ ಬಾಕಿ 142.82 ಇತ್ತು. ಚಾಲ್ತಿದು 146.97 ಲಕ್ಷ. ಟೋಟಲ್ 293.99 ಲಕ್ಷ ಸರ್. ಅದರಲ್ಲಿ 173 ವಸೂಲಾಗಿದೆ. ಇನ್ನು 120 ಬಾಕಿ ಇದೆ. ವಾಟರ್ ಬಿಲ್ ಸರಿ ಇದೆ. ಈಗ ಸರ್ ಕಸದ್ದು ಮತ್ತು ಪ್ರತಿ ವರ್ಷ 124 ಮನೆಗೆ ಈಗ 4 ಕೋಟಿ ಮಾಡಿದ್ದಾರೆ 360 ದಿನಕ್ಕೆ ₹1 ಇದಕ್ಕೆ 4 ರೂಪಾಯಿ. ಈಗ ಇದ್ರ ಜೊತೆಗೆ ರೋಡ್ ಲೈಟ್ ಎಲ್ಲ ಹೆಂಗಿದೆ? ರೋಡ್ ಲೈಟ್ ಯಾರು ರೋಡ್ ಲೈಟ್ ಏನು ಆಯ್ತಮ್ಮ ರೋಡ್ ಲೈಟ್ ಎಷ್ಟಿದೆ? ಸರಿ ಇದೆಯೋ ಇಲ್ಲೋ? ಎಲ್ಲ ಈ ನಿಮ್ದು ಏನೋ ಏನೋ ನಡೆದಿಲ್ಲ
ಇದೆಷ್ಟಿದೆ ಕೋರ್ಸ್ ಅಲ್ಲ ಇದು ಎಂತದ್ದು ದೊಡ್ಡದು ಹೈಮಾಸ್ಕ್ ಎಷ್ಟಿದೆ ಮತ್ತು ವರ್ಕಿಂಗ್ ಇದೆ. ಈಗೇನ್ ಪಬ್ಲಿಕ್ ಇಂದಲೇ ರೋಡ್ ಲೈಟ್ ಇದೆ ಪ್ರಾಬ್ಲಮ್ ಇಲ್ಲಲ್ಲ. ಸರಿಯಾಗಿ ವ್ಯವಸ್ಥೆ ಇಲ್ಲ, ಎಲ್ಲಿ ರೋಡ್ ಲೈಟ್ ಸರಿಯಾಗಿ ಇರೋದಿಲ್ಲ ಸರ್. ನೆಕ್ಸ್ಟ್ ಯಾವ ಏರಿಯಾ ನೀವು ಹೇಳೋದು? ಎಲ್ಲ ದಂಡಲ್ಲಿ ಕೂಡ ನೆಕ್ಸ್ಟ್ ಸರ್ ಪ್ರತಿ ಕಂಬಕ್ಕೂ ಕೂಡ ಡಿಸ್ಕಿಗೆ ಇವರು ಕಲೆಕ್ಷನ್ ಕೊಡ್ಲಿಕ್ಕೆ ವೈರ್ ಹಾಕಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಈ ಕಂಬದಿಂದ ಆ ಕಂಬಕ್ಕೆ ಸುತ್ತಲೂ ಆ ಡಿಸ್ಕಿನ ಕಂಬದ ಆದ ವೈರ್ ಇದೆಯಲ್ಲ, ಆ ವೈರ್ ಮೇಲೆ ಮಂಗಗಳು ಅಡ್ಡಾಡಿ ಎಲ್ಲ ರೋಡ್ಗೆ ಜನ ಹೋಗದೇ ರೀತಿ ಒಳಗೆ ಡಿಸ್ಕಿನ ಬಗ್ಗೆ ಡಿಸ್ಕಿ ಕಂಬ ಏನು ವೈರ್ ಇದೆಯಲ್ಲ ಆ ವೈರ್ ಆ ಡಿಶ್ನವರಿಗೆ ಅವ್ರಿಗೆ ಒಂದು ಟೈಮ್ ಕೊಟ್ಟು ಇಷ್ಟದಿಂದೊಳಗೆ ನಿಮ್ ಲೈನ್ ಎಲ್ಲ ಸರಿ ಮಾಡ್ಕೊಳ್ಳೋದ್ರೆ ಅಷ್ಟೇ ಅಲ್ಲ, ಇವರು ಕೂಡ ಇಂಟರ್ನೆಟ್ ರೋಡ್ ಕಟ್ಟಿ ಅವ್ರು ಯಾರ್ಯಾರು ಇದಾರೆ ಅವ್ರಿಗೆಲ್ಲ ಹೇಳ್ರಿ. ಯಾರ್ಯಾರು ಪ್ರೈವೇಟ್ ಪಬ್ಲಿಕ್ ಯಾರ್ಯಾರು ಇದಾರೋ ಆ ರೀತಿ ಕೇಬಲ್ಗಳು ಜೋಡ್ತಾ ಇದ್ರೆ ಅದು ಕರೆಂಟ್ ವೈರ್ ಮೇಲೆ ಹೋಗೋ ಸಾಧ್ಯತೆ ಇತ್ತು. ಇನ್ನೇನಾದ್ರು ಅಪಾಯ ಸಂಭವಿಸೋದಿದ್ರೆ ಅಂತದ್ರ ಹಿನ್ನೆಲೆಯಲ್ಲಿ ಅದೆಲ್ಲವನ್ನು ಚೆಕ್ ಮಾಡಿ ಸರಿ ಮಾಡಬೇಕು ಅಂತ ಒಂದು ನೋಟಿಸ್ ಕೊಟ್ಟು ನಗರಸಭೆಯವರನ್ನು ಕೊಡಿಸಿರ್ಬೇಕಾದ್ರೆ ಸರಿಯಾದ ನೋಡ್ರಿ. ನಾನು ಒಂದು ನಿಮಿಷ ಕೂತ್ಕೊಂಡು ಈಗ ನಾನು ಉಳಿದಿದ್ದು ಹೀಗೆ ಮಾತಾಡ್ತಾ ಹೋದ್ರೆ ನಿಮ್ ನಗರಸಭೆ ಮೂರು ವಿಷಯ ನನ್ಗೆ ಗೊತ್ತಿದೆ, ನಾವು ಮಾತಾಡ್ತಾ ಹೋಗ್ಬೋದು. ನಾನು ಕೇಂದ್ರ ಸರ್ಕಾರದ ಯೋಜನೆಗಳು ಜಾರಿ ಹೇಗಾಗಿದೆ ಅನ್ನೋ ವಿಷಯದಲ್ಲೇ ಬಹಳ ಮುಖ್ಯವಾಗಿ ನಿಮ್ಮೆಲ್ಲರ ಜೊತೆಗೆ ಚರ್ಚೆ ಮಾಡಿದ್ದೀನಿ. ಅದರ ಮಧ್ಯದಲ್ಲಿ ನೀವು ಸಾರ್ವಜನಿಕರು ನಮ್ಮ ಸದಸ್ಯರುಗಳು ಕೆಲವು ನೀವು ಪತ್ರದ ಮೂಲಕ ನನಗೆ ವಿವರಣೆ ಕೊಟ್ಟಿರೋದ್ರಿಂದ ದಾಂಡೇಲಿ ಪೇಪರ್ ಮಿಲ್ ವಿಷಯ ಹೇಳಿದ್ದೀನಿ. ದಾಂಡೇಲಿ ಪೇಪರ್ ಮಿಲ್ ಬಗ್ಗೆ ಸೀರಿಯಸ್ ಆಗಿ ನಾನು ಅವ್ರನ್ನ ಯಾರು ಮಾತಾಡಬೇಕು ಮಾತಾಡ್ತೇನೆ. ಅದ್ರ ಜೊತೆಗೆ ನಮ್ಮ ಅಧಿಕಾರಿಗಳು ನಾನು ಈ ಹೇಳಿರೋ ಎಲ್ಲ ವಿಷಯಗಳ ಬಗ್ಗೆ ಅವ್ರು ಗಂಭೀರವಾಗಿ ಈ ವಿಷಯದ ಬಗ್ಗೆ ಗಮನ ಕೊಡಬೇಕು. ಅವರು ಈಗ ಅದಲ್ಲದೆ ಇವರು ಕಾರವಾರದವರು, ನಿಮಗೆ ನಿಮ್ದೇ ದೊಡ್ಡ ಜವಾಬ್ದಾರಿ. ನೀವು ನಮ್ಮ ನಗರಸಭೆ ವ್ಯವಸ್ಥಿತವಾಗಿ ನಡ್ಕೊಂಡು ಹೋಗ್ಬೇಕು ಅಂತಾದ್ರೆ ನಿಮ್ಮ ಕಾರವಾರದ ನಮ್ಮ ಹೆಡ್ ಆಫೀಸ್ ಬಹಳ ಜವಾಬ್ದಾರಿಯುತವಾಗಿ ಕೆಲಸ ಮಾಡುವ ಅಗತ್ಯ ಇದೆ. ನೀವಿಲ್ಲ ಅಂದ್ರೆ ನಮ್ಮ ಮುನ್ಸಿಪಾಲಿಟಿ ಮೆಂಬರ್ಗಳು ಮುನ್ಸಿಪಾಲಿಟಿ ಬಗ್ಗೆ ಕೆಟ್ಟ ಹೆಸರು ಕೊಡುವಂತ ಸ್ಥಿತಿ ಬರುತ್ತೆ. ನಿಮ್ದು ಸೂಪರ್ವಿಷನ್ ಕರೆಕ್ಟ್ ಇಲ್ಲ ಅಂದ್ರೆ ನೀವು ಸ್ವಲ್ಪ ಗಂಭೀರವಾಗಿ ನೀವು ನಿಮ್ಮ ಇಲ್ಲಿ ಸ್ಥಳೀಯ ಅಧಿಕಾರಿಗಳು ಯಾರ್ಯಾರು ಹೇಗಿದ್ದಾರೆ ಏನೇನ್ ಮಾಡ್ತಿದ್ದಾರೆ ಇಲ್ಲ ನೋಡಿ ಅವರಿಗೆ ಸ್ವಲ್ಪ ಅಕೌಂಟೇಬಲ್ ಮಾಡ್ರಿ, ಅವ್ರನ್ನ ಜವಾಬ್ದಾರನ್ನಾಗಿ ಮಾಡ್ರಿ ಅವ್ರ ಕೆಲಸಕ್ಕೆ. ಇಲ್ಲ ಅಂದ್ರೆ ಎಲ್ಲಾ ಕನ್ಫ್ಯೂಷನ್ ಸ್ಟ್ಯಾಟಿಸ್ಟಿಕ್ಸ್ ಕೊಟ್ಟು ನಿಮಗೂ ಕಳಿಸ್ತಾರೆ ನಮಗೂ ಕಳಿಸ್ತಾರೆ. ಈಗ G+2 ಸೀರಿಯಸ್ ಆಗಿ ನಿಮ್ಗೆ ಹೇಳಿದೀನಿ ನಾನು. G+2 ಬಗ್ಗೆ ನಾನು ಇಲ್ಲಿ ನೋಡ್ರಿ ಆ 1,000 ಜನರ ಪರವಾಗಿ ನಾವು ಗಂಭೀರವಾಗಿ ಯೋಚನೆ ಮಾಡಲೇಬೇಕು. ನಗರಸಭೆ ಮತ್ತು ಸರ್ಕಾರ 1,000 ಜನ ಇದ್ದಾರೆ. ಹಾಗಾಗಿ ನಿಮ್ಮ ಹತ್ರ ಆಗೋದಿಲ್ಲ, ಕಳಪೆ ಕಾಮಗಾರಿ ಆಗಿದೆ ಅಂದ್ರೆ ಅವ್ರ ದುಡ್ಡು ವಾಪಸ್ ಕೊಟ್ಟು ಕೈ ಮುಗಿರಿ ಅವರಿಗೆಲ್ಲ. ಇಲ್ಲ ಅಂದ್ರೆ ಗುಣಮಟ್ಟದಲ್ಲಿ ಆ ಕೆಲಸ ಆಗಿ ಯಾವ್ದಾದ್ರು ಒಂದು ಟೈಮ್ ಬೋರ್ಡ್ನಲ್ಲಿ ಆ ಕೆಲಸ ಆಗುವಂಗ್ ಮಾಡ್ರಿ. ಈ ಹಗ್ಗ ಎಳೆದಂಗೂ ಆಗ್ಬೇಕು, ಹಗ್ಗ ಬಿಟ್ಟಂಗೂ ಆಗ್ಬೇಕು ಅಂತ ಮಾಡ್ಕೊಂಡಿರ್ಬಾರ್ದು. ಹಾವು ಸಾಯ್ಬಾರ್ದು, ಕೋಲೂ ಇರಬಾರ್ದು, ಹಂಗ ಹೊಡ್ಕೊಂಡು ಏನ್ ಉಪಯೋಗ ಇದರಿಂದ? ಇವ್ರು ದಾಂಡೇಲಿ ಅವ್ರು ನೋಡ್ರಿ ದೊಡ್ಡ ದೊಡ್ಡ ಊರುಗಳಾಗೆ ಇವರು ಶ್ರೀಮಂತರಲ್ಲ, ಕಾರ್ಮಿಕ ವರ್ಗ ಇರೋದು 80% 90%. ಕಾರ್ಮಿಕ ವರ್ಗದ ಆರ್ಥಿಕ ಸ್ಥಿತಿಗತಿಗಳು ಅವರ ಕಷ್ಟ ಸುಖಗಳು ಹೇಗಿರುತ್ತೆ ಗೊತ್ತಿಲ್ಲ. ಸರ್ಕಾರ ಗಂಭೀರವಾಗಿ ಈ ರೀತಿ ವಿಷಯಗಳ ಬಗ್ಗೆ ನೋಡ್ಬೇಕಾಗುತ್ತೆ. ನಾನು ರಾಜ್ಯ ಸರ್ಕಾರದ ಅಧಿಕಾರಿಗಳ ಜೊತೆಗೂ ಮಾತನಾಡ್ತೇನೆ. ಬಟ್ ನೀವು ನಾನು ಫಾಲೋ ಅಪ್ ಮಾಡ್ತೇನೆ. ನಾನು ಈಗ ಹೇಳಿರೋ ನೋಡ್ರಿ, ನಾನು ಹೇಳಿರೋ ಯಾವ ವಿಷಯದಲ್ಲೂ ಮಾಡಲು ಬರೋದಿಲ್ಲ. ನಾನು ಇನ್ನೊಂದು ದಿನ ದಾಂಡೇಲಿ ಬಂದು ಕೂತ್ರೆ ಇದೇನಾಯ್ತು ಅಂತ ಕೇಳೋ ನಾನು ಒಟ್ಟು ನನಗೆ ಇರುತ್ತೆ ನೆನಪು. ನೀವು ಗಂಭೀರವಾಗಿ ನಾನು ಈ ಮುನ್ಸಿಪಾಲಿಟಿ ಮೆಂಬರ್ಗೆ ಸ್ವಲ್ಪ ಇವತ್ತು ಬೈವಾಳ ಬಂದಿದ್ದೆ. ನೀವು ನೋಡಿದ್ರೆ ಅವಧಿನೇ ಮುಗಿದೋಯ್ತು ಅಂತ ನಿಮ್ಗೆ ಅಂತ ಮತ್ತೆಲ್ಲರೂ ಗೆದ್ಬರ್ಗೆ ಹೇಳ್ಬೇಕು. ನಮ್ಗೆ ಬಿಡಾಗಿಲ್ಲ, ಅನೇಕರಿಗೆ ನಾವು ನಮ್ಮವ್ರು ಜಾಸ್ತಿ ಬರ್ತಾರೆ. ಕೆಲಸ ಮಾಡಿದವರು ಬ್ಯಾಂಕ್ದವ್ರು ಅಪ್ಲಿಕೇಶನ್ ಕೊಟ್ಟಿದ ಮೇಲೆ ಮ್ಯಾನೇಜರ್ ಏನು ಇರ್ತಾನೆ ಅಂತ ಹೇಳಿದ್ರೆ ಸರ್, ನಿಮ್ಗೆ 20 ಲಕ್ಷ ಕಾರ್ಡ್ ಇದ್ರೆ ನಾವು ನಿಮ್ಗೆ ಲೋನ್ ಕೊಡ್ತೀವಿ. ನೀವು 5 ಲಕ್ಷ 20 ಲಕ್ಷ 50,000 ನೀವು ಬಿಟ್ಟಿಲ್ಲ. ಕೆಲವು ಮಂದಿ ನಾವು ಯೂನಿಟ್ ಬ್ಯಾಂಕ್ ಫೋನ್ ಹೋಗಿದ್ದಾರೆ, ನಿಮ್ಮ ಕಾರ್ನ ಅವರು
20 ಲಕ್ಷ ಇಟ್ಟು ನಿಮ್ಮ ಏನೇನೋ ನಿಮ್ಮ ಈ ಶಿಶು ಕಿಶೋರ ತರುಣ ಇದ್ರೆ 20 ಲಕ್ಷ ಟರ್ನ್ ಓವರ್ ಇರ್ಬೇಕು ಅಂತಿದ್ಯಾ? ನೋಡಿ ನಿಮ್ಮ ಸ್ಟೇಟಸ್ ಹೇಳಿದೆ. ಯಾವ ಬ್ಯಾಂಕ್ ರೀ? ಯಾವ ಬ್ಯಾಂಕ್? ಯೂನಿಯನ್ ಬ್ಯಾಂಕ್. ಯೂನಿಯನ್ ಬ್ಯಾಂಕ್ ಯಾರ್ರಿ? 1 ವರ್ಷ ಏನಿದೆ ಹೋಗಿದೆ ಸರ್. ಯೂನಿಯನ್ ಬ್ಯಾಂಕ್ ಅವರು 1 ವರ್ಷದಿಂದ ಬಂದಿದ್ರಂತೆ. ನೀವು ಮ್ಯಾನೇಜರ್ ಇದ್ರು ಇಲ್ಲ? ಈಗ ಬಂದಾರು. ಈಗ ಕೊನೆಯಲ್ಲಿ ಇಷ್ಟೇ ನಾನು ಹೇಳೋದು, ಕೇಂದ್ರ ಸರ್ಕಾರದ ಯೋಜನೆ ಫಲ ನಾನು ಹೇಳಿದ ಪ್ರಧಾನಮಂತ್ರಿ ಮೋದಿಜಿಯವರು ಮೊದಲಿಂದ ಹೇಳ್ತಾ ಇದ್ದಾರೆ, ಅರ್ಹ ಯೋಜನೆ ಯಾವ್ಯಾವ್ದಿದೆಯೋ ಅರ್ಹ ಫಲಾನುಭವಿಗಳಿಗೆ ಕಾಲಮಿತಿಯೊಳಗೆ ತಲುಪಿಸ್ರಿ ಅಂತ. ನಾನು PM ಸ್ವನಿಧಿ ಯೋಜನೆ ತೆಗೆದುಕೊಂಡಿದ್ದೆ, ಅದಕ್ಕೆ ಬಂದು ನಿಮ್ಗೆ ಗೊತ್ತಾಗಲಿ ನಾವು ಎಷ್ಟು ಹಿಂದಿದ್ದೀವಿ ಅಂತ. PM ಸ್ವನಿಧಿ ಯೋಜನೆ ನೋಡಿದ್ರಲ್ಲ, ಅಂದ್ರೆ ಅರ್ಹರಿಗೆ ನಾವು ತಲುಪಿಸ್ತಾ ಇಲ್ಲ. 10,000 ಕೊಟ್ಟಿದ್ದಿಲ್ಲ, 20,000 ಕೊಟ್ಟಿದ್ದಿಲ್ಲ, 50,000 ಕೊಟ್ಟಿದ್ದಿಲ್ಲ. ಎಷ್ಟು ಜನ ಕೊಡ್ಬೋದು, ಎಷ್ಟು ಜನಕ್ಕೆ ಅನುಕೂಲ ಮಾಡಬಹುದು. ಹೀಗೆ ಪ್ರತಿಯೊಂದು ಯೋಜನೆಯಲ್ಲಿ ಅರ್ಹರಿಗೆ ಎಲ್ಲವೂ ಸಿಗೋದಕ್ಕೆ ಕಾರಣಕರ್ತರಾಗುವಾಗಿ ನಾವೆಲ್ಲ ಪ್ರಯತ್ನ ಮಾಡೋಣ. ಅಲ್ಟಿಮೇಟ್ಲಿ ನೋಡ್ರಿ, ಜನ ಈ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ನಮ್ಮನ್ನು ಆಯ್ಕೆ ಮಾಡಿದ ಮೇಲೆ ಕಾರ್ಯಾಂಗದ ಜೊತೆಯಲ್ಲಿ ನಾವು ಶಾಸಕಾಂಗದ ಭಾಗವಾಗಿ ಕೆಲಸ ಮಾಡ್ತಿರುವಂತವರು, ನಾವು ಜನಕ್ಕೆ ಏನು ನ್ಯಾಯ ಕೊಡಿಸ್ಲಿಕ್ಕೆ ಸಾಧ್ಯ ಇದೆಯೋ ಅದು ಕೊಡಿಸ್ಬೇಕು. ಕೈಲಾದ ಪ್ರಯತ್ನ ಮಾಡಿ ನ್ಯಾಯ ಕೊಡಿಸ್ಬೇಕು, ಒಳ್ಳೇದು ಮಾಡಿಸ್ಬೇಕು. ನಮ್ಮಿಂದ ತೊಂದರೆ ಅಂತೂ ಅವ್ರಿಗೆ ಆಗ್ಲೇಬಾರದು. ಅನುಕೂಲ ಎಷ್ಟೆಷ್ಟು ಜಾಸ್ತಿ ಮಾಡ್ಲಿಕ್ಕಾಗುತ್ತೋ ಅಷ್ಟೆಷ್ಟು ಜಾಸ್ತಿ ಮಾಡ್ಬೇಕು. ಹಾಗಾಗಿ ನಾವು ಊರಿನ ದಾಂಡೇಲಿ ಬಗ್ಗೆ ನಾನು ಮೊದಲಿಂದ ಹೇಳಿದ 85ರಿಂದ ನಾನು ನನ್ನ ಸ್ಟೂಡೆಂಟ್ ಡೇಸ್ ಇಂದ ನಾನು ಸ್ಟೂಡೆಂಟ್ ಲೀಡರ್ ಆಗಿದ್ದೆ, ಎಮರ್ಜ್ ಆದವ್ ನಾನು. ಆ ಬ್ಯಾಕ್ ಗ್ರೌಂಡ್ ನಲ್ಲೇ ನಾನು ಈ ಲೆವೆಲ್ ನಲ್ಲಿ ಇವತ್ತು ಇರೋದಕ್ಕೆ ಸಾಧ್ಯ ಆಗಿರೋದು. ಹಾಗಾಗಿ ಇಲ್ಲಿಯ ಜನಜೀವನದ ಕಷ್ಟ ಸ್ಥಿತಿಗಳು, ಸುಖದ ಸ್ಥಿತಿಗಳು ಎಲ್ಲವೂ ನಮ್ಗೆ ಗೊತ್ತಿದೆ. ನಾವು ದಾಂಡೇಲಿ ಬಗ್ಗೆ, ದಾಂಡೇಲಿಯ ಇಲೆಕ್ಟೆಡ್ ಮೆಂಬರ್ಸ್, ದಾಂಡೇಲಿಯಲ್ಲಿರೋ ಎಲ್ಲ ಅಧಿಕಾರಿಗಳು ಇನ್ನೂ ಹೆಚ್ಚು ಪಾಸಿಟಿವ್ ಆಗಿ ಜನರ ಜೊತೆಗೆ ಸ್ಪಂದಿಸಬೇಕು ಅಂತ ನಾನು ಕೇಳ್ಕೊಳ್ತೇನೆ. ಭಾಗವಹಿಸಿರುವಂತಹ ವೇದಿಕೆ ಮೇಲೆ ಮತ್ತು ಸಭೆಯಲ್ಲಿರುವಂತವರಿಗೆಲ್ಲರಿಗೂ ಧನ್ಯವಾದ. पिछले वीडियो में हमने जो आपसे सवाल पूछा था उसका सही जवाब है लगभग 40,075 किलोमीटर। कमेंट्स में जवाब देने वाले हैं देवानंद सडेकर, रसूल बी, मारिसा गोंजाल्विस, योगेश कदम, गायत्री नीलेश पाटिल, खलीलुल्लाह एन मिर्जाबाई, मुख्तियार सामरानी, शैला सुतार, अमोल नायक, राजेंद्र सेन और बसवराज कटगेरी। आज का सवाल, भारतीय संविधान के अनुसार लोकसभा में सरकार बनाने के लिए कितने सांसदों की आवश्यकता होती है? कमेंट्स में ज़रूर बताइए। अंत तक हमसे जुड़े रहने के लिए सभी दर्शकों का हृदय से धन्यवाद। कल फिर मुलाकात होगी हमारे इसी चैनल पारिक प्रेजेंटेशंस पर।